amazing director, a brilliant actor, there's no doubt. Also, as he said, ma'am, his songs or his voice ಡೈರೆಕ್ಟ್ಲಿ ಹಾರ್ಟ್ ಟಚ್ ಆಗುತ್ತೆ. ಸೊ ನಿಮ್ಗೋಸ್ಕರ ಎಲ್ಲರೂ ಬಹಳ ಪ್ರೀತಿಯಿಂದ ಪ್ರೇಮ್ ಸರ್ಗೋಸ್ಕರ ಇಲ್ಲಿ ಸೇರಿದ್ದಾರೆ. ನಾವ್ ಯಾಕೆ ಗುರುವೇ ನಿನ್ನ ಆಟ ಬಲ್ಲವರ ಎರಡು ಲೈನ್ ನಿಮ್ಮ ಧ್ವನಿಯಲ್ಲಿ ಕೇಳಬಾರ್ದು? 2 lines ಇನ್ ಪ್ರೇಮ್ ಸರ್ಸ್ ವಾಯ್ಸ್. ಸರ್ ಒಂದು ವಾಯ್ಸ್ ನಿಮ್ ವಾಯ್ಸ್ ಅಲ್ಲಿ, ಇನ್ ಯೋರ್ ವಾಯ್ಸ್ ಸರ್, 2 lines. ಅದು ಇವ್ರು ಹಾಡಿರೋದು ಯಾರೋ ಸರ್, ಯಾರು ಕೈಲಾಶ್ ಖೇರ್ ಸರ್ ಹಾಡಿದ್ದಾರೆ, ಬಟ್ ನಮ್ಮ ಹೃದಯಕ್ಕೆ ನಿಮ್ಮ ಹಾಡು ತಲುಪುತ್ತೆ ಸರ್. ಮ್ಯಾಮ್, he has to sing 2 lines for us. He's an amazing singer, ma'am. ಗುರುವೇ ನಿನ್ನಾಟ ಬಲ್ಲೋರು, ಗುರುವೇ ನಿನ್ನಾಟ ಬಲ್ಲೋರು, ಗುರುವೇ ನಿನ್ನಾಟ ಬಲ್ಲೋರು ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲೋರು ಯಾರ್ಯಾರೋ. ಶಿವ ವಾಯ್ಸ್ ಸ್ವಲ್ಪ ಡೌನ್ ಇದೆ, ಎಲ್ಲ ಸುತ್ತಾಡಿದ್ರಲ್ಲ, ಅದಕ್ಕೆ ಸಾರಿ. ಈಗ ಅದಕ್ಕೆ ಸ್ಟೆಪ್ ನಾನು ನಿಮ್ಗೆ ಹೇಳ್ಕೊಡಕ್ಕೆ ಧ್ರುವ ಅವ್ರನ್ನ ಕರೀಲ. ಶಿವ ಇಲ್ಲ, ಅವ್ನು ಮೊದ್ಲೇನೆ ಏನ್ ಮಾಡ್ತಾನೆ, ಕಾರ್ ಮೇಲೆ ಡ್ಯಾನ್ಸ್ ಮಾಡೋ ನಾ ಏನ್ ಶಾರ್ಟ್ ಅಂತ ಬಂದು ಕೇಳ್ತಾನೆ. ಅತ್ತ ಕಾರ್ ಮೇಲೆ ಅಂತ ತಕ್ಷಣ ಅಯ್ಯಪ್ಪ ಹೋಗಿ ಕಾರ್ ಮೇಲೆ ಹತ್ತಿಸ್ತಿರ, ಹಿಂಗೆ ಮತ್ತೆ ಕರೆದ್ರೆ ನಿಮ್ ಸವಾಸನೆ ಬೇಡ ಅಂತ. ಕರೆಕ್ಟ್. ಫ್ಲೈಟ್ ಅಲ್ಲೂ ಹಚ್ಚಿದ್ದಾರೆ, ಕಾರಲ್ಲಿ ಹಚ್ಚಿದ್ದಾರೆ, ಕಡೆಗೆ ಒಬ್ಬರೇ ಡ್ಯಾನ್ಸ್ ಮಾಡ್ಬಿಡಿ, ಒಂದ್ ಬಾಡಿ ಹಿಡ್ಕೊಂಡು ಡ್ಯಾನ್ಸ್ ಮಾಡಿ ಅಂತ ಮಾಡಿಸ್ಬಿಟ್ಟಿದ್ದಾರೆ. ಈ ರೀತಿ ಎಲ್ಲ ಎಕ್ಸ್ಪೆರಿಮೆಂಟ್ ಒಬ್ರು ಹೀರೋ ಮೇಲೆ ಮಾಡೋದು ಪ್ರೇಮ್ ಸರ್ ಮಾತ್ರ. ಅಷ್ಟರ ಮಟ್ಟಿಗೆ ಅವ್ರು ಪ್ರೇಮ್ ಸರ್ ಹೀರೋಗಳನ್ನ ಪ್ರೀತಿ ಮಾಡ್ತಾರೆ. ಪ್ರೇಮ್ ಸರ್, ಥ್ಯಾಂಕ್ ಯು ಸೋ ವೆರಿ ಮಚ್. ಬಟ್ ವಾಪಸ್ ಈಗ ಬೆಂಗಳೂರು ಬಂದು ನಾವೊಂದು ಟೀಸರ್ ಲಾಂಚ್ ನ ಒಂದು ಪ್ರೆಸ್ ಮೀಟ್ ನ ಇಲ್ಲಿ ಮುಗಿಸ್ತಾ ಇದೀವಿ ನಾವು. ಸೊ ಏನಾದ್ರೂ ನೆನಪುಗಳನ್ನ ಹಂಚ್ಕೊಳಕ್ ಇಷ್ಟಪಡ್ತೀರಾ? ಈಗ ಕೊಚ್ಚಿನಲ್ಲಿ ನಾನು ನಿನ್ನೆ ನೋಡ್ತಾ ಇದ್ದೆ, ನೀವು ಮಾತಾಡ್ಬೇಕಾದ್ರೆ ನೀವು ಅಲ್ಲಿ ಹೋದಾಗ ಮೋಹನ್ ಬಗ್ಗೆ ಮಾತಾಡ್ತಿದ್ರಿ ನೀವು. ಸರಿ, ನಾನು ಕೊಚ್ಚಿನ್ ನಲ್ಲಿ ನಾನು ಫಸ್ಟ್ ಟೀಸರ್ ಲಾಂಚ್ ಆದಾಗ ನನಗೆ ಮೋಹನ್ ದಾಲ್ ಸರ್ ಇದು ಕೊಟ್ರು, ವಾಯ್ಸ್ ಕೊಟ್ರು. ಅವ್ರು ಲಂಡನ್ ಅಲ್ಲಿ ಇದ್ರು ಶೂಟಿಂಗ್ ಮಾಡ್ತಾ. ನಾನು ಫೋನ್ ಮಾಡಿ ಸರ್ ಪ್ಲೀಸ್ ನಿಮ್ ವಾಯ್ಸ್ ಇದು ಬೇಕು ಸರ್ ನನಗೆ, ಪ್ಲೀಸ್ ಆಗುತ್ತಾ ಸರ್, ನಾನು ಶೂಟಿಂಗ್ ಅಲ್ಲಿ ಇದ್ದೀನಿ, ಸಂಜೆ 6 ಗಂಟೆಗೆ ಪ್ಯಾಕಪ್ ಆದ್ಮೇಲೆ ಸ್ಟುಡಿಯೋಗೆ ಹೋಗಿ ಮಾಡಿ ಕಳಿಸ್ತೀನಿ ಇದ್ರು. ಮಾಡಿ ಕಳಿಸಿದ್ರು ಅವರು. ನಾವೇ ಅವರು ಇದ್ರ ಮುಂದೆ ನಾವೇನು ಅಲ್ಲ, ಫಸ್ಟ್ ಆಫ್ ಆಲ್ ಮಾಡಿ ಕಳಿಸಿದ್ರು. ನೆನ್ನೆ ಹೇಳ್ಬಿಟ್ಟು ಇಡೀ ಮೀಡಿಯಾ ಇದೆ, ಕೇರಳ ಕೊಚ್ಚಿನ್ ಮೀಡಿಯಾ ಇದೆ, ಅದ್ರ ಮುಂದೆ ಹೇಳ್ತಿದೆ, ಸರ್ ಥ್ಯಾಂಕ್ ಯು ಸೋ ಮಚ್, ಲವ್ ಯು ಸರ್, ನೀವು ನಮ್ಗೆ ಇಷ್ಟು ಸಪೋರ್ಟ್ ಮಾಡಿದೀರಾ, ಥ್ಯಾಂಕ್ ಯು ಸರ್ ಅಂತ ಮಾತಾಡಿ ಇಳಿತಿದೀವಿ. ಫೋನ್ ಮಾಡಿದ್ರು ಅವರು, ಅವ್ರ ಮ್ಯಾನೇಜರ್ ಫೋನ್ ತಗೊಂಡು ನೋಡ್ಬಂದು, ಸೊ ನಾವು ಫೋನ್ ಕೊಟ್ಟು ಸಾರ್ ಮಾತಾಡ್ತಾರೆ ನೋಡಿ, ಅದು ನೋಡಿದ್ರು, ಅವ್ರು ಇದ್ರೆ ಬರ್ತಾ ಇದ್ರು ಅಂತ. ಅಂದ್ರೆ ಎಷ್ಟು ಹಂಬಲ್ ಆಗಿ ನಾವಿಲ್ಲಿ ಮೀಡಿಯಾ ಮುಂದೆ ಮಾತಾಡ್ತಾ ಇದೀವಿ, ಅವ್ರು ಅಲ್ಲಿಂದ ಫೋನ್ ಮಾಡ್ತೀರ ನಮ್ಗೆ. ಎಸ್, ರಿಯಲಿ. ಆಮೇಲೆ ಧ್ರುವ ಮಾತಾಡಿದ್ರು, ಆಮೇಲೆ ಬಾಬಾ ಮಾತಾಡಿದ್ರು, ಮೋಹನ್ ದಾಲ್ ಸರ್ ಹತ್ರ ನೋಡಿ. ಅಂದ್ರೆ ನಾವು ಮೀಡಿಯಾದಲ್ಲಿ ಇಲ್ಲಿ ಇಂಟ್ರಾಕ್ಷನ್ ಮಾಡ್ತಾ ಇದ್ದೆ, ಮುಗಿದ ತಕ್ಷಣ ಫೋನ್ ಮಾಡ್ತಾರೆ ನಮ್ಗೆ. ನಾನ್ ಬರ್ತಿದ್ದೆ, ಬಟ್ ಊರಲ್ಲಿ ಇಲ್ಲ, ಶೂಟಿಂಗ್ ಅಲ್ಲಿ ಇದ್ದೀನಿ, ನಾನು ಬರ್ತಿದ್ದೆ, ನಾನು ಬಂದು ಜಾಯ್ನ್ ಆಗ್ತಿದ್ದೆ ನಿಮ್ ಟೀಮ್ಗೆ ಅಂತ ಅಷ್ಟು ಹಂಬಲ್ನೆಸ್. ಥ್ಯಾಂಕ್ ಯು ಸೋ ಮಚ್. ಇಲ್ಲಿಂದ ಅವ್ರಿಗೂ ಕೂಡ ಮೋಹನ್ ಸರ್ ಥ್ಯಾಂಕ್ಸ್ ಹೇಳ್ತೀನಿ. ಅಂಡ್ ಪ್ರೇಮ್ ಸರ್, ದಿಸ್ ಇಸ್ ಅ ಫೈನಲ್ ಕ್ವೆಶನ್ ನಿಮ್ಗೆ. ಜನರಲಿ ಒಂದು ಸಿನಿಮಾ ಟ್ರೈಲರ್ ಬಿಡುಗಡೆ ಆದ್ಮೇಲೆ ಸಿನಿಮಾ ಬಿಡುಗಡೆಗೆ ಮುಂಚೆ ಪ್ರಮೋಷನ್ ಮಾಡ್ತಾರೆ. ಅಂಡ್ ವೆನ್ ಇಟ್ ಕಮ್ಸ್ ಟು ಸಿನಿಮಾ ಪ್ರಮೋಷನ್ಸ್ ಇನ್ ಕರ್ನಾಟಕ, ಹಿ ಇಸ್ ದ ಕಿಂಗ್. Everybody takes him as an inspiration when it comes to cinema promotion. So ಈ ಟೀಸರ್ ಗೆ ಕರ್ಕೊಂಡು ಹೋಗ್ಬಿಟ್ಟಿದಾರಲ್ಲ, ಏನ್ ಪ್ಲಾನಿಂಗ್ ಸರ್? ನಾನು ಯಾವಾಗ್ಲೂ ಅದನ್ನೇ ಹೇಳ್ತಿರ್ತೀನಿ, ಯಾರು ಕಿಂಗು ಯಾರು ಹೀರೋ ಅಂತಂದ್ರೆ ನಿರ್ಮಾಪಕ. ಸೊ ಏನಕ್ಕೆ ಅಂದ್ರೆ ನಾನು KGF ರಿಲೀಸ್ ಆದಾಗ್ಲೂ ಅಷ್ಟೇ ನಾನು ಅವಾಗ ಹೇಳಿದ್ದೆ, ಯಾರು ಅಲ್ಲಿ ಹೀರೋ, ಮೊದಲನೇ ಹೀರೋ ಯಾರು ಅಂತ ಕೇಳಿದ್ರೆ ಹೊಂಬಾಳೆ ಸಿನಿಮಾ ಅಂತ. ಏನಕ್ಕೆ ಫಸ್ಟ್ ಅವ್ರಿಗೆ ಟೇಸ್ಟ್ ಇರಬೇಕು. ಒಬ್ಬ ನಿರ್ಮಾಪಕನಿಗೆ ನಾನು ಈ ತರನೇ ಮಾಡ್ಬೇಕು, ಹಿಂಗೆ ಮಾಡ್ಬೇಕು ಅಂದ್ರೆ ಸ್ಕ್ರಿಪ್ಟ್ ಕೇಳಿದ್ರೆ ಅವ್ರಿಗೆ ಟೇಸ್ಟ್ ಇರ್ಬೇಕು. ಹಂಗೆ ಇಲ್ಲಿ ನನ್ನ KDಗೆ ಹೀರೋನೇ KVN ಸರ್. ಅವ್ರ ಮುಂದೆ ಕೂತಿದ್ದಾರೆ ಅಂತಿಲ್ಲ, ಬಿಕಾಸ್ ಅವ್ರು ಅಷ್ಟು ಸಪೋರ್ಟ್ ಮಾಡೋರು, ಅಷ್ಟು ನಮ್ಮಿಂದ ನಿಂತ್ಕೊಂಡು ಬೆಂತಟ್ಟಿದ್ದಾರೆ. ಸೊ ಅದು ಮೋಸ್ಟ್ ಇಂಪಾರ್ಟೆಂಟ್. ಅನ್ನದಾತ ಅಂತೀವಲ್ಲ ನಾವು, ಅವನ ಅಪ್ಪಾಜಿ ಹೇಳೋರಲ್ಲ ಅನ್ನದಾತ. ಸೊ ಅವ್ರನ್ನ ಉಳಿಸ್ಕೋಬೇಕು ನಾವು ಯಾವತ್ತೂ. ಸೊ ಅದು ಇಂಪಾರ್ಟೆಂಟ್. ಸೊ ಅದಾದ್ಮೇಲೆ ನಾನು ಹೇಳಕ್ ಇಷ್ಟಪಡೋದು, ಈ ನಮ್ಮಲ್ಲಿ ಸ್ವಲ್ಪ ಈ ಕಚ್ಚಾಟ್ಗಳು, ನಾವು ಹೊರಗಡೆ ಎಲ್ಲ ಹೋದಾಗ, ಇವಾಗಲೂ ನೋಡಿ ನೀವೆಲ್ಲ ಹೊರಗಡೆ ಹೋದಾಗ ಎಂಟೈರ್ ಇಂಡಿಯಾ KD ಆಗ್ಲಿ, ಎನಿ ಸಿನಿಮಾ ಹೋಗ್ತಾ ಇರ್ತೀವಿ, ಎನಿ ಸಿನಿಮಾ ಯಾರಾದ್ರೂ ಒಂದು ಸ್ವಲ್ಪ ಚೆನ್ನಾಗಾದ್ರೆ ಇದಾದ್ರೆ, ಇಲ್ಲ ಚೆನ್ನಾಗಿದೆ ಚೆನ್ನಾಗಿಲ್ಲ ಇಲ್ಲ ಅಂತಾರೆ, ಬಟ್ ಚೆನ್ನಾಗಿದೆ ಆರಿಸ್ತಾರೆ, ತಗೊಂಡೋಗ್ತಾರೆ. ನಾವೆಲ್ಲ ಕಡೆ ಹೋದಾಗ ಎಷ್ಟು ಪ್ರೀತಿಯಿಂದ ಕೂಗಾಡೋರು, ಕಿರ್ಚಾಡೋರು, ಅದನ್ನ ವಾವ್ ಏನ್ರಿ ಹಿಂಗ್ ಮೇಕಿಂಗ್ ಮಾಡಿದ್ರೆ ಏನ್ ಹಿಂಗಿದೆ ಅಂತ ಎಲ್ಲ ಮಾಡ್ತಾ ಇರ್ತಾರೆ. ಸೊ ಎಲ್ಲ ನಮ್ಮಲ್ಲಿ ಏನಾಗಿದೆ, ನಮ್ಮಲ್ಲಿ ಅಂದ್ರೆ ನಾನು ಹೇಳ್ತಾ ಇರೋದು, ಕೆಲವು ಜನಗಳು, ಕೆಲವು ಇವು ನಮ್ಮಲ್ಲಿ ನಾವೇ ಕಾಲ ಹೇಳ್ಕಂತ ಇದೀವಿ. ಅದೊಂದು ತುಂಬಾ ಬೇಜಾರ್ ಅನ್ಸುತ್ತೆ ಸಮ್ಟೈಮ್. ದಯವಿಟ್ಟು ಅದನ್ನೆಲ್ಲ ಕೆಲವು ವ್ಯಕ್ತಿಗಳು, ಯಾಕಂದ್ರೆ ಹೀರೋಗಳ ಮೇಲೆ ಇಲ್ಲಿ ಪ್ರತಿಯೊಬ್ಬ ನಿರ್ಮಾಪಕ ಕನ್ನಡಿಗ, ಸೊ ಹೀರೋ ಕನ್ನಡದವನು, ಕನ್ನಡ ನಿರ್ಮಾಪಕ, ಸೊ ಪ್ರತಿಯೊಬ್ರು ಇಲ್ಲಿ ಎಲ್ಲರೂ ನಾವೆಲ್ಲ ಒಂದೇ ಒಗ್ಗಟ್ಟು, ಒಂದೇ ರೋಡು, ಇದೇ ರೋಡು, ಹಿಂಗೆ ಹೋಗ್ಬೇಕು. ವಾಪಸ್ ಬಂದ್ರೆ ನಮ್ಮ ಮುಖ ಅವ್ರು ನೋಡ್ಬೇಕು, ಅವ್ನ ಮುಖ ನಾವು ನೋಡ್ಬೇಕು. ಸಿನಿಮಾ ಅಂದ್ರೆ ಹೆಂಗೆ ಅಂತಂದ್ರೆ ಎಲ್ಲ ನಾವೊಂದು ಕುಟುಂಬ, ಫ್ಯಾಮಿಲಿ. ಇಲ್ಲಿ ಏನಾಗಿದೆ, ಪಕ್ಕ ಅಣ್ಣ ಮಲಗಿದ್ರೆ ತಮ್ಮ ಬಂದ್ಬಿಟ್ಟು ನೋಡ್ತಾ ಇರ್ತಾನೆ, ಕಲ್ಲೆ ತಾಕ್ಬಿಡೋಣ ನಮ್ಗೆ ಅಂತ. ಸೊ ಈ ಇದು ಬಿಡ್ಬೇಕು ಅಂತ ನಾನು ಕೆಲವು ಕ್ಯಾರೆಕ್ಟರ್ಸ್ ಗಳಿವೆ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಯಾರು ಆತರ.
ಸೊ ನನಗೆ ಮನ್ಸಿಗೆ ಬಂದು ನಾನು ಹೇಳ್ತೀನಿ, ನಾನು ಏನ್ ಬೇಕಾದ್ರೆ ನಾನು ಅದನ್ನೇ ಹೇಳ್ತೀನಿ, ಟ್ರೋಲ್ ಮಾಡೋರು ಎಷ್ಟು ಬೇಕಾದ್ರೂ ಪ್ರೇಮ್ನ ಹೆಂಗೆ ಬೇಕಾದ್ರೂ ಟ್ರೋಲ್ ಮಾಡ್ಕೋಬೋದು, ಡೋಂಟ್ ಕೇರ್, ನನಗೆ ಅದು ಚಿಂತೆನೇ ಇಲ್ಲ. ನಾನು ಓಪನ್ ಆಗಿ ಹೇಳ್ತೀನಿ, ನನಗೇನು ಆ ಥರ ಏನಿಲ್ಲ, ಬರೀ ತುಂಬಾ ಹರ್ಟ್ ಆಯ್ತು, ತುಂಬಾ ಇದಾಯ್ತು, ನೋವಾಯ್ತು ಹಂಗೇನಿಲ್ಲ, ಓಪನ್ ಆಗಿ ಹೇಳ್ತೀನಿ. ಪ್ಲೀಸ್ ಸಪೋರ್ಟ್ ಕನ್ನಡ ಸಿನಿಮಾ. ಇವತ್ತು ಕನ್ನಡ ಸಿನಿಮಾ ಎಲ್ಲಿದೆ ಅಂತಂದ್ರೆ ನಿಮ್ಗೆ ತುಂಬಾ ಟಾಪಲ್ಲಿ ಕೂತಿದೆ ಕನ್ನಡ ಸಿನಿಮಾ. ಬಟ್ ಅದನ್ನ ನಮಗ್ ನಾವೇ ಕಾಲ ಹೇಳ್ಕೊಂಡು ನಮಗ್ ನಾವೇ ಇದು ಮಾಡ್ಕೊತಾ ಇದೀವಿ. ಬಟ್ ಅದು ಮಾಡಬಾರ್ದು, ಮಾಡಬೇಡಿ ಅಂತ ಪ್ರತಿಯೊಬ್ಬನಿಗೂ ಇಲ್ಲಿಂದನೇ ಸಾಷ್ಟಾಂಗ ನಮಸ್ಕಾರ ಹಾಕಿ ಬೇಡ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್ ಲವ್ ಯು. ಥ್ಯಾಂಕ್ ಯು ಪ್ರೇಮ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಮಾತಾಡೋಣ. ಥ್ಯಾಂಕ್ ಯು ವೆರಿ ಮಚ್ ಸರ್. ಪ್ರೇಮ್ ಸರ್ ಹೇಳಿದ್ರು, ಏನೇ ಆಗ್ಲಿ ಸಿನಿಮಾ ದೊಡ್ಡ. ನಮಸ್ಕಾರ. ಹಲೋ ಸರ್, ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. ಸರ್, ನಂಬಕ್ ಆಗ್ತಾ ಇಲ್ಲ ಸರ್, ಇನ್ ದ ಟೀಸರ್ ನೀವು ಪಂಚೆ ಹಾಕಿರೋದು ನಾನು ಒಪ್ಕೊಂಡೆ ಸರ್, ಚೇತಕ್ಕಲ್ ಬಂದಿದ್ದು ಒಪ್ಕೊಂಡೆ ಸರ್, ಪೆನ್ ಹಿಡಿದು ಕವನಗಳನ್ನ ಬರಿತಾ, ಹಾಡುಗಳನ್ನ ಬರಿತಾ, ಭಲೆ ಭಲೆ ಚಂದದ ಚಂದುಳ್ಳಿ ಹೆಣ್ಣು ನೀನು ಅಂತ ಹೇಳ್ತಿದ್ದಂತ ರಮೇಶ್ ಸರ್ ಕೈಯಲ್ಲಿ ಲಾಂಗು ಮಚ್ಚಿಟ್ಕೊಂಡು ಬ್ಲೆಡ್, ವಾಟ್ ಇಸ್ ದಿಸ್ ಸರ್? ನಾವು ಈ ಮೇಕಪ್ ಆಗಿದೆಯಲ್ಲ, ಅದರಲ್ಲಿ ಪ್ಯಾನ್ ಸ್ಟಿಕ್, ಪ್ಯಾನ್ ಕೇಕು, ಅಳೋ ಸೀನ್ ಬರುತ್ತೆ ಅಂತ ಗ್ಲಿಸರಿನ್ ಎಲ್ಲ ಇಟ್ಟಿರ್ತೀವಿ. ಅದ್ರ ಜೊತೆ ಒಂದು ಸಣ್ಣ ಬಾಟಲ್ ಬ್ಲಡ್ ಇಟ್ಟಿರ್ತೀವಿ. ಅಂದ್ರೆ ಸ್ವಲ್ಪ ಪಚ್ಚಿದ್ರೆ ಹಾಕೊಳ್ಳಿ ಅಂತ ಡೈರೆಕ್ಟರ್, ಅಥವಾ ರೇಸರ್ ಕಟ್ಟಾರ ಹಾಕೊಳ್ಳಿ ಅಂತ. ಒಂದೊಂದು ಪಿಕ್ಚರ್ ಒಂದೊಂದು ಬಾಟಲ್ ಇಡ್ತಾರೆ, ಆಮೇಲೆ ಒಂದು ಬಿಸಾಕ್ಬಿಡ್ತೀವಿ. ಅಷ್ಟು ಯೂಸ್ ಆಗ್ತಿರ್ಲಿಲ್ಲ. ಬಟ್ ನಂದು 150 ಚಿತ್ರದ ಎಲ್ಲಾ ಬಾಟಲ್ ಸೇರಿಸಿ ಸುರಿದ್ಬಿಟ್ಟಿದ್ದಾರೆ ಸರ್. 100 ml 200 ml ಬ್ಲಡ್ ತರಬಹುದು ಸರ್, ಬಕೆಟ್ ಅಂತ ತರ್ತಾರೆ ಸರ್ ಅವರು ಸೆಟ್ ಅಲ್ಲಿ. ಇಟ್ ಇಸ್ ರಿಯಲಿ ದ ಮೋಸ್ಟ್ ವೈಲೆಂಟ್ ಸಾಗ ಕೇಳಿ ಇದೆಯಲ್ಲ. ಇನ್ಫ್ಯಾಕ್ಟ್ ನೋ ವಾಟ್, ಪ್ರೇಮ್ ಸರ್ ಇವರನ್ನ ಈ ಹಠ ನಾನೇ ಈ ರೋಲ್ ಮಾಡ್ಬೇಕು ಅಂತ ತುಂಬಾ ರೆಸಿಸ್ಟ್ ಮಾಡಿದೆ, ಕೊನೆಗೆ ಒಪ್ಕೊಂಡೆ. ಶೂಟಿಂಗ್ ಹೋಗ್ತೀನಿ, ಕೇಡಿ ಅಂತ ಹೆಸರು. ನಾನ್ ಕೇಡಿ ಅಂದ್ರೆ ಈ ರೌಡಿಸಮ್ ಎಲ್ಲ ಮಾಡ್ತಾವ್, ಕೇಡಿ ಅಂತ ಕರಿತೀವಲ್ಲ, ಆ ತರ ನಾನು ಅನ್ಕೊಂಡಿರೋದು. ಫಸ್ಟ್ ಶೆಡ್ಯೂಲ್ ಕೊನೆಗೆ ಗೊತ್ತಾಯ್ತು, KD ಅಂದ್ರೆ ಖತರ್ನಾಕ್ ಡೈರೆಕ್ಟರ್. ಸರ್ ಇವ್ರಿದಾರಲ್ಲ ಬಾಸ್, ಐ ಲವ್ ಯುವರ್ ಪ್ಯಾಷನ್, ಐ ಲವ್ ಯುವರ್ ಪೇಷನ್ಸ್. ಅಂದ್ರೆ 5 ಜನ ಸ್ಟಾರ್ ನ ಹ್ಯಾಂಡಲ್ ಮಾಡ್ಬೋದು, 5 ಸ್ಟಾರ್ ಈಗೋಸ್ ನ ಹ್ಯಾಂಡಲ್ ಮಾಡ್ಬೇಕಲ್ಲ, ಅದಕ್ಕೊಂದು ಜಾಣ್ಮೆ ಬೇಕು. ಅದಿದೆ ಪ್ರೇಮಲ್ಲಿ. ಇಟ್ ವಾಸ್ ಫ್ಯಾಂಟಾಸ್ಟಿಕ್ ವರ್ಕಿಂಗ್ ವಿತ್ ಯು ಪ್ರೇಮ್. ಇದು ಫಸ್ಟ್ ಶೆಡ್ಯೂಲ್ ಆಯ್ತಾ. ಸೆಕೆಂಡ್ ಶೆಡ್ಯೂಲ್ ಹೋಗ್ತೀನಿ ಸರ್. ಕೆಲವು ಸೀನ್ ನೋಡಿದಿರಲ್ಲ, ಇವರು ವಿಲ್ಲನ್ಸ್ ರಬ್ಬರ್ ಬಾಲ್ ತರ ಆಡ್ತಿರ್ತಾರಲ್ಲ. ಸೊ ಸರ್ ಕೆಲವು ಸೀನಲ್ಲಿ ವೈಲೆನ್ಸ್ 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 ಸರ್. ಅದು ಇಲ್ಲದೆ ಇರೋ ಸೀನಲ್ಲಿ ಎಂಟರ್ಟೈನ್ಮೆಂಟ್ 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 ಸರ್. ಆದ್ರೆ ಎಲ್ಲಾ ಸೀನಲ್ಲೂ ಖರ್ಚು 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 ಸರ್. ಕರೆಕ್ಟಾ ಸರ್? ಸೊ ಕೇಡಿ ಅಂದ್ರೆ ಖರ್ಚಿನ ಧಮಾಕ. ಥ್ಯಾಂಕ್ಸ್ ಟು KVN ಸರ್. ಯು ಆರ್ ಅ ಡ್ರೀಮ್ ಪ್ರೊಡ್ಯೂಸರ್ ಫಾರ್ ಎನಿ ಡೈರೆಕ್ಟರ್ ಸರ್. ಹ್ಯಾಟ್ಸ್ ಆಫ್ ಟು ಯು. ಟೆರ್ರಿಫಿಕ್. ಒಂದೊಂದು ಫ್ರೇಮ್ ಅಲ್ಲಿ ಏನ್ ಖರ್ಚು ಮಾಡಿದಾರೆ ಅಂದ್ರೆ, ಖರ್ಚು ಮಾಡೋದು ಎಷ್ಟೊಂದು ಫಿಲ್ಮ್ಸ್ ಅಲ್ಲಿ ಮಾಡ್ತಾರೆ, ಅದು ಫ್ರೇಮ್ ಅಲ್ಲಿ ಕಾಣಿಸ್ಬೇಕಲ್ಲ. ದಟ್ ಇಸ್ ಪ್ರೇಮ್. ಅದಕ್ಕೆ ಕಾರಣ ಪ್ರೇಮ್ ಅವರು. 2ನೇ ಶೆಡ್ಯೂಲ್ ಆಯ್ತಾ. 3ನೇ ಶೆಡ್ಯೂಲ್ ಹೋಗ್ತೀನಿ. ಫಸ್ಟ್ ಸೀನು ಸಂಜಯ್ ದತ್ ಅವ್ರ ಜೊತೆ, ಪವರ್ಫುಲ್ ಸೀನ್ ರೀ. ಆಮೇಲೆ ಸೆಕೆಂಡ್ ಡೇ ಶೂಟಿಂಗ್ ಹೋಗ್ತೀನಿ, ಶಿಲ್ಪಾ ಶೆಟ್ಟಿ, ಅದಕ್ಕಿಂತ ಪವರ್ಫುಲ್ ಸೀನ್. ಇದು ಸಾಲಲ್ಲ ಅಂತ ರವಿಚಂದ್ರನ್ ಅವ್ರ ಜೊತೆ, ಅದೊಂದು ಪೀಕ್ ಸೀನು. ಅಂಡ್ ಧ್ರುವ ಜೊತೆಗೆ ಹಲವು ಸೀನ್ಸ್ ಒಂದಾದ್ಮೇಲೆ ಒಂದು. ಆಗ ಅರ್ಥ ಆಯ್ತು KD ಅಂದ್ರೆ ಕಲಾವಿದರ ದರ್ಬಾರ್ ಅಂತ. ಒಬ್ಬರಿಂದ ಒಬ್ರು, ದೇ ಆರ್ ಸಚ್ ಪವರ್ಫುಲ್ ಪರ್ಫಾರ್ಮರ್ಸ್. ದೇ ಆರ್ ಆಲ್ ಸ್ಟಾರ್ಸ್ ಫ್ರಮ್ ಇಯರ್ಸ್, ರೈಟ್? ದೇ ಹ್ಯಾವ್ ಸಚ್ ಎನರ್ಜಿ. ಒಂದು ಸ್ಟಾರ್ ಅಂದ್ರೆ ಬಿಯಾಂಡ್ ಆಲ್ ದಿ ಟ್ಯಾಲೆಂಟ್ ಇಸ್ ಅನ್ ಎಕ್ಸ್ ಫ್ಯಾಕ್ಟರ್ ಕಾಲ್ಡ್ ಎನರ್ಜಿ ಅಲ್ಲ. ಆ ಎನರ್ಜಿ ಸೇರಿದಾಗ ಇದೆಯಲ್ಲ, ಅಂಡ್ 2-3 ಸೇರಿದಾಗ ಅದು ದ್ವಿನರ್ಜಿ, ತ್ರಿನರ್ಜಿ ಆಗಿ ಇಟ್ ವಾಸ್ ಅಮೇಸಿಂಗ್ ವರ್ಕಿಂಗ್ ವಿತ್ ದೀಸ್ ಪೀಪಲ್. ಸೊ ಅವ್ರು ಹೇಳಿದ್ರಲ್ಲ ಪ್ರೇಮು ಬ್ಲಾಕ್ ಟಿಕೆಟ್ ಮಾರಿದ್ರು ಅಂತ, ಆ ಟಿಕೆಟ್ ನೋಡಿದ್ ನಾನೇ. ನಾನು ನೋಡಿದ್ದು ಪಿಕ್ಚರ್ ಅದು. He sold it and I bought the black ticket, sir. Sir, we have enjoyed your work from Rocky to Sergeant to KGF to this KD. Amazing guy, you know, he's such a warm person. So wonderful working with you. And Shilpa ji, loved all your work all along, from your initial films to your present Instagram reels to Shilpa's yoga. I didn't watch it for the yoga, but I did. But anyway, so that was Shilpa ji and Reshma in her own way. ಧ್ರುವ ಏನ್ ಇಷ್ಟ ಧ್ರುವನಲ್ಲಿ ಅಂದ್ರೆ, ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ಗೈ. ಅವ್ರ ಆಕ್ಷನ್ ಏನ್ ಮಾಡೋದು ಒಬ್ಬೇಕು ಅನ್ಸುತ್ತೆ, ಬಿಕಾಸ್ ಆಫ್ ಪರ್ಸನಾಲಿಟಿ. ನಾನು ಅವರು ತುಂಬಾ ಸೀರಿಯಸ್ ಆಗಿ ಒಂದು ಸೀನ್ ಮಾಡ್ತಿರ್ತೀವಿ ಸರ್. ಎಂತ ಸೀರಿಯಸ್ ಸೀನ್ ಅಂದ್ರೆ ಎಕ್ಸ್ಟ್ರೀಮ್ಲಿ ಮೆಲೋಡ್ರಾಮ್ಯಾಟಿಕ್. ಬಟ್ ಈ ಹುಡುಗ
ಎಷ್ಟು ಗಲಾಟೆ ಮಾಡ್ಕೊಂಡು ತಮಾಷೆ ಮಾಡ್ಕೊಂಡು ಯಾರಿಗೋ ಕಾಲು ಹೇಳ್ಕೊಂಡಿರ್ತಾರೆ. ಆಕ್ಷನ್ ಅಂದ ತಕ್ಷಣ ಸಡನ್ಲಿ ಕಮ್ಸ್ ಅಂಡ್ ಬಿಕಮ್ಸ್ ದಟ್ ಕಾಳಿದಾಸ್. ದಟ್ಸ್ ಫ್ಯಾಬುಲಸ್ ಕ್ವಾಲಿಟಿ ಯು ಹ್ಯಾವ್. ಐ ಆಮ್ ಅಮೇಸ್ಡ್ ಅಟ್ ದಟ್. ಮೋರ್ ಪಾರ್ಟ್ ಯು. ಸೊ ಹೀಗಾಗಿ ಕೇಡಿಗೆ ಬೇರೆ ಬೇರೆ ಒಂದೊಂದು ಶೆಡ್ಯೂಲ್ ಒಂದೊಂದು, ಆಮೇಲೆ 3 ಶೆಡ್ಯೂಲ್ ಆದ್ಮೇಲೆ 4, 5, 6 ಆಗ್ತಾನೆ ಇತ್ತು ಬಿಡಿ ಶೆಡ್ಯೂಲ್ಸ್. ಅದು ಕೊನೆಗೆ ಕೇಡಿ ಮುಗಿದಿದೆ. ಕೊನೆಗೆ ಮೊನ್ನೆ ಗೊತ್ತಾಯ್ತು ಕೇಡಿ ಅಂದ್ರೆ ಕಾಳಿದಾಸ ಅಂತ. ಮಧ್ಯದಲ್ಲಿ ನಾನು ನಮ್ಮ ಮನೇಲಿ ನನಗೆ ಬಿಲ್ಡಪ್ ಹವಾ ಕೊಡಕ್ಕೆ ಕೆ ಅಂದ್ರೆ ಕಾಳಿ, ಡಿ ಅಂದ್ರೆ ಧರ್ಮ, ನನ್ನ ಕ್ಯಾರೆಕ್ಟರ್ ಅಂತ ಹೇಳ್ಬಿಟ್ಟಿದ್ದೀನಿ. ಸರ್ ನೀವು ಸ್ವಲ್ಪ ಎಡಿಟಿಂಗ್ ಏನಾದ್ರು ಮಾಡಿ ಅದಕ್ಕೆ ಜಸ್ಟಿಫಿಕೇಶನ್ ಕೊಡ್ಬೇಕು ಸರ್, ಪ್ಲೀಸ್. ಓಕೆ, ದಟ್ ವಾಸ್ ಕೇಡಿ. ವಂಡರ್ಫುಲ್ ವರ್ಕಿಂಗ್ ವಿತ್ ದಿಸ್ ಫ್ಯಾಬುಲಸ್ ಟೀಮ್, such amazing people, you know, all these different technicians. ಅವ್ರ ಹೆಸರೇ ಸುಪ್ರೀತ್. ಎಲ್ಲಪ್ಪ ಅವರು ಸುಪ್ರೀತ್ ಸರ್. ಆಯ್ತು. ಪ್ರೀತಿ ಅಂದ್ರೆ ಲವ್, ಸುಪ್ರೀತ್ ಅಂದ್ರೆ ಎಲ್ಲರೂ ಲವ್ ಮಾಡೋರು ಸುಪ್ರೀತ್ ಅಂತ. ನಿಜವಾಗ್ಲು ದಟ್ ಇಸ್ ಸುಪ್ರೀತ್. ವಿ ಲವ್ ಯು ಸುಪ್ರೀತ್. ಥ್ಯಾಂಕ್ ಯು ಫಾರ್ ಇಟ್. ಅಂಡ್ ದ ಎಂಟೈರ್ ಟೀಮ್. ಆನಂದ್ ಅಡಿಯೋಗ ಫಸ್ಟ್ ಆ ಶಿವ ಶಿವ ಸಾಂಗ್ ಬಂದಾಗಲೇ ನಾನು ಹೇಳಿದೆ ದಿಸ್ ಇಸ್ ಗೋನ್ ಟು ಬಿ ಅನ್ ಏಸ್ ಅಂತ. ಅದು ಪ್ರೂವ್ ಆಗಿದೆ. ಅರ್ಜುನ್ ಜನ್ಯಾಸ್ ವರ್ಕ್ ಇಸ್ ಅಮೇಸಿಂಗ್. Of course, William David, DOP ಅವರ ವರ್ಕ್ ನೋಡಿದ್ರಿ. All of them. See, I keep telling, even in the films I direct, ನಾವು ಒಂದು ಕಾಲದಲ್ಲಿ ಕ್ಯಾಮರಾಮನ್ ಅಂತ ಕರೆಯೋರು, ಈಗ ಅದನ್ನ ಡೈರೆಕ್ಟರ್ ಆಫ್ ಫೋಟೋಗ್ರಫಿ ಅಂತ ಕರಿತೀವಿ, ಮ್ಯೂಸಿಕ್ ಡೈರೆಕ್ಟರ್ ಅಂತ ಕರಿತೀವಿ. They are a director in their own right and they must contribute and add value to a film, and that's what these guys have done. All of them. The choreographer, the director of stunts, they have done such amazing work. To the entire technical team, to the direction team, to everybody else. Thank you so much. Wonderful being a part of KD. Thanks. ರಮೇಶ್ ಸರ್. ಇಲ್ಲ ಸರ್, ನಿಮ್ಮನ್ನ ಸಿನಿಮಾದಲ್ಲೂ ನಾವು ಬೇರೆ ಪಾತ್ರದಲ್ಲಿ ನೋಡಿದ್ವಿ, ಬೇರೆ ರೂಪದಲ್ಲಿ ನೋಡಿದ್ವಿ. ಇವತ್ತು ನೀವು ಸ್ಟೇಜ್ ಮೇಲೆ ಮಾತಾಡಿದಾಗ್ಲೂ ಕೂಡ ಹೇಳಿ ಸರ್, ನೀವೇನೋ ಹೇಳಕ್ ಬಂದ್ರಿ. ಅಲ್ಲ, ಬೇರೆ ರೂಪ ಅಲ್ಲ ರೀ. ಮೊನ್ನೆ ಟೀಸರ್ ಬಂತಲ್ಲ, ನಾನು ಎಂಟಿಗೆ ತೋರಿಸ್ದೆ. ಒಂದ್ ರೌಂಡ್ ನೋಡಲ್ಲು, ಓಕೆ ನೀನ್ ಎಲ್ಲಿದ್ಯಾ ಅಂದ್ಲು. ಅದು ನಾನೇಮ್ಮ ಎಲ್ಲಿ, ಮತ್ತೆ ಇನ್ನೊಂದ್ಸಲ ಟೀಸರ್ ನೋಡಿ ಅದು ನಾನು ಅಂತ ಹೇಳ್ಬೇಕಾಯ್ತು. ಅಷ್ಟು ರಕ್ತದಲ್ಲಿ ಇವ್ರು ಆ ಸೀನ್ ತೆಗೆದು ಬಿಟ್ಟಿದ್ದಾರೆ ಸರ್. 1 ವಾರ ಟ್ವೈಸ್ ಅ ಡೇ ಸ್ನಾನ ಮಾಡಿದೀನಿ, ಬ್ಲಡ್ ಹೋಗಿಲ್ಲ. ಅಷ್ಟು ರಕ್ತ ನನ್ನ ಮೇಲೆ ಹಾಕಿದೀರಾ. ಥ್ಯಾಂಕ್ ಯು. ಬಟ್ ಸರ್, ಅದನ್ನ ಹೆಂಗೆ ನೀವು ಅಕ್ಸೆಪ್ಟ್ ಮಾಡಿದ್ರಿ? ಓಕೆ ಒಂದ್ ಕಡೆ, ಬಟ್ ಹೌ ಡಿಡ್ ಯು ಪ್ರಿಪೇರ್ ಯುವರ್ ಸೆಲ್ಫ್ ಸರ್? ಅದಕ್ಕೆ ಅಷ್ಟು ರಕ್ತ. ಐ ವಾಸ್ ಪ್ರಿಪೇರಿಂಗ್ ಫ್ರಮ್ 150 ಫಿಲ್ಮ್ಸ್ ಫಾರ್ ಅ ರೋಲ್. ಯಾರೋ ಒಬ್ರು ಕೊಡ್ರಪ್ಪ ವೈಲೆನ್ಸ್ ಅಂತ ಎಲ್ಲ ಬರೀ ಹೂ ಕೊಟ್ಟಿದ್ದೆ ಆಯ್ತು ಸರ್. ಥ್ಯಾಂಕ್ ಯು ಫಾರ್ ದ ಮಚ್ ಅವೈಟೆಡ್, ಲಾಂಗ್ ಅವೈಟೆಡ್ ರೋಲ್ ಇದು. ಸೊ ನಾವಂಗಿದ್ರೆ ಈಗ ನೀವು ತುಂಬಾ ವೈಲೆನ್ಸ್ ಪಾತ್ರಗಳಲ್ಲಿ ನೋಡ್ಬೋದು ನಿಮ್ಮನ್ನ. ಹಾಗಾದ್ರೆ ಇನ್ಮೇಲಿಂದ ಪ್ರೇಮ್ ಅವ್ರು ಸಪೋರ್ಟ್ ಮಾಡಿದ್ರೆ, KVN ಅವ್ರು ಸಪೋರ್ಟ್ ಮಾಡಿದ್ರೆ, ಇದು ಪಾರ್ಟ್ 2 ಕಾಯ್ತಾ ಇದೀವಿ. ನೋಡ್ತಾ ಇರಿ ಸರ್. ಅದನ್ನ ಸ್ವಲ್ಪ ವೈಲೆನ್ಸ್ ಅಲ್ಲಿ ಹೇಳಿ ಸರ್, ಪ್ರೇಮ್ ಸರ್ಗೆ. ವೈಲೆನ್ಸ್ ಅಲ್ಲಿ ಹೇಳಿ ಸರ್. ಇಲ್ಲ ಹೇಳ್ಬಿಡಿ ಸರ್. ಸಚ್ ಅ ವಂಡರ್ಫುಲ್ ಡೈರೆಕ್ಟರ್. ಅಂದ್ರೆ ಒಂದು ಐಡಿಯಾನ ಎಷ್ಟು ವರ್ಷ ಆಯ್ತು ಪ್ರೇಮ್ ನಾವು ಶುರು ಮಾಡಿ? ಆಲ್ಮೋಸ್ಟ್ 3-4 years. 3 years to hold your energy behind a single idea. It's not easy. It's not at all easy. See, ಅಂಡ್ ಅದನ್ನ ಪ್ರೇಮ್ ಒಂದು ನಗ್ನಗ್ತಾ ಮಾಡ್ತಾರೆ ಸರ್. ಅದೇ ಎನರ್ಜಿಯಲ್ಲಿ ಮಾಡ್ತಾರೆ. ಅಂಡ್ 3 ವರ್ಷ ಆಗಿದೆ ಅನ್ನೋದು ಬಂದು ಅವ್ರು ಟೈಮ್ ವೇಸ್ಟ್ ಮಾಡ್ತಿಲ್ಲ. ದಟ್ ಇಸ್ ವಾಟ್ ಐ ಲೈಕ್ ಅಬೌಟ್ ದಿಸ್ ಮ್ಯಾನ್. ಅಲ್ಲಿ ಎಷ್ಟೊಂದು ಜನ ಸೆಟ್ ಅಲ್ಲಿ ಬೇರೆ ಏನೋ ಕಾರಣಕ್ಕೆ ಟೈಮ್ ವೇಸ್ಟ್ ಆಗ್ತಿರುತ್ತೆ. ಎವ್ರಿ ಮಿನಿಟ್ ಈಸ್ ಆನ್ ದ ಜಾಬ್, ಆನ್ ಹಿಸ್ ಪ್ಯಾಷನ್. ಹಾಗಾಗಿ 3 ವರ್ಷ ಅನ್ನೋದು ಇಟ್ಸ್ ವಾಟ್ ಕೈಂಡ್ ಆಫ್ ಸ್ವೆಟ್, ವಾಟ್ ಕೈಂಡ್ ಆಫ್ ಟಾಯ್ಲ್. ಗುಡ್ ಲಕ್. ಥ್ಯಾಂಕ್ ಯು ಸೋ ಮಚ್ ಧರ್ಮ. KD ಕೂಲ್ ಧರ್ಮ. ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್. ಲ್ಯಾಂಗ್ವೇಜ್ ಅಂತ ಹೇಳಿ, ಬಟ್ ಅದೆಲ್ಲ ಸುಳ್ಳು. ಇಟ್ಸ್ ರಾಂಗ್. ಆಕ್ಚುಲಿ ದ ಓನ್ಲಿ ಲ್ಯಾಂಗ್ವೇಜ್ ಪ್ರೇಮ್ ಸರ್ ಸ್ಪೋಕ್ ಎವ್ರಿವೇರ್ ವಾಸ್ ಸಿನಿಮಾ ಲ್ಯಾಂಗ್ವೇಜ್. ಸೊ ಅಷ್ಟು ಪ್ಯಾಷನೇಟ್ ಆಗಿ ಆ ಸಿನಿಮಾ ಭಾಷೆನ ಕಲ್ತು ಎಲ್ಲಾ ಕಡೆ ಸಿನಿಮಾ ಭಾಷೆನ ಮಾತಾಡಿ, ಭಾಷೆ ಬರ್ದೇ ಇರೋರ್ಗು ನೀವು ಸಿನಿಮಾನ ಅರ್ಥ ಮಾಡಿಸ್ಬಿಟ್ಟಿದ್ದೀರಾ. ಅಂಡ್ ಅವ್ರು ಆಕ್ಚುಲಿ ತುಂಬಾ ಟಯರ್ಡ್ ಆಗಿದ್ದಾರೆ ಸರ್. ಬಟ್ ಇದು ನಮ್ಮ ಹೋಮ್ ಗ್ರೌಂಡ್ ಸರ್. ವೆಲ್ಕಮ್ ಬ್ಯಾಕ್ ಸರ್. ಹೇಗಿದ್ದೀರಾ? ಜರ್ನಿ ಹೆಂಗಿತ್ತು ಸರ್? ಗುಡ್ ಮಾರ್ನಿಂಗ್. ನೈಜಾನ್ ಎಲ್ಲರಿಗೂ ನಮಸ್ತೆ. ಎಲ್ಲರಿಗೂ ನಮಸ್ತೆ. ತುಂಬ ಖುಷಿ ಆಯ್ತು ಎಲ್ಲ ಬಂದು. ಮೊದಲನೇದಾಗಿ ನಮ್ಮ ಹೀರೋ ಧ್ರುವ, ಆಕ್ಷನ್ ಪ್ರಿನ್ಸ್. ಅವನು ಯಾವತ್ತು ನನ್ನ ತಮ್ಮ. ಓಕೆ, ನಡೀತಾ ಇರ್ತದೆ, ನಂದು ನಿಂದು ನಡೀತಾ ಇರ್ತದೆ ಬಿಡ. ಅವಾಗನೇ ರಮೇಶ್ ಸರ್ ಬಂದಿದ್ದಾರೆ. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ನಿಮ್ಮೊಟ್ಟಿಗೆ ಕೆಲಸ ಮಾಡಿದ ಆಪರ್ಚುನಿಟಿ ನಿಜವಾಗ್ಲೂ ಗ್ರೇಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ದೆನ್ ಬಾಬಾ ಬಗ್ಗೆ ಏನ್ ಮಾತಾಡ್ಲಿ ನಾನು. ಎಷ್ಟು ವಿಶುದ್ಧ ಮಾತಾಡೋಕೆ ಬಾಬಾ ಬಗ್ಗೆ ಮಾತಾಡ್ಬೇಕಂದ್ರೆ ಅಷ್ಟು ಹಂಬಲ್ ಅಂಡ್ ಅಷ್ಟು ನಾನು ಬಾಬಾನ ಶಿವರಾಜ್ ಕುಮಾರ್ ಹೋಲಿಸ್ತಿದ್ದೆ. ತುಂಬಾ ಶಿವಣ್ಣ ಯಾವಾಗಲೂ ಮೊದಲನೇದಾಗಿ ಅಣ್ಣ ಅಂತ ನೆನ್ಸ್ಕೊಂಡ ತಕ್ಷಣ ಇವತ್ತು ಹುಟ್ಟುತ್ತಪ್ಪ ಅಣ್ಣ, ಹ್ಯಾಪಿ ಬರ್ಡೇ ಅಣ್ಣ, ಗಾಡ್ ಬ್ಲೆಸ್ ಶಿವಣ್ಣ. ಹ್ಯಾಪಿ ಬರ್ಡೇ ಅಣ್ಣ. ಅಂಡ್ ಅಷ್ಟು ಒಂಥರ ಹಸು ಮನ್ಸಿದ್ದಂಗೆ ಅವರು. ಸೊ ಲೈಕ್ ಎ ಕಿಡ್. ಸೊ ಆಲ್ವೇಸ್ ಡೈರೆಕ್ಟರ್, ಆಕ್ಟರ್. ಸೊ ನಿಜವಾಗ್ಲು ಥ್ಯಾಂಕ್ ಯು ಬಾಬಾ. ಥ್ಯಾಂಕ್ ಯು ಸೋ ಮಚ್. ಅಂಡ್ ದೆನ್ ರೀಶ್ಮಾ ಅವರು
ಆ್ಯಂಡ್ ನಾನೇ ಇಂಟ್ರೊಡ್ಯೂಸ್ ಮಾಡಿದ್ವಿ ಏಕಲವ್ಯದಲ್ಲಿ. ರಕ್ಷಿತಾ ಫಿಲ್ಮ್ ಫ್ಯಾಕ್ಟ್ರಿ ಮೇಡಮು ಪ್ರೊಡಕ್ಷನ್ ಇಂಟ್ರೊಡ್ಯೂಸ್ ಮಾಡಿದ್ರು. ಇವತ್ತು ಫುಲ್ ಪ್ಯಾನ್ ಇಂಡಿಯಾ ಹೊಡಿತಾರೆ. ಗಾಡ್ ಬ್ಲೆಸ್ ಮಗನೆ, ದೇವ್ರು ಒಳ್ಳೇದು ಮಾಡಲಿ ನಿಮಗೆ. ಆ್ಯಂಡ್ ಶಿಲ್ಪಾ ಮೇಡಮ್ ಬಗ್ಗೆ ಏನು ಮಾತಾಡಂಗೆ ಇಲ್ಲ ನಾನು. ಈಸ್ ಆಲ್ವೇಸ್ ಲೈಕ್ 20-25 ಹ್ಞೂ sir. ಹ್ಞೂ sir. ದಟ್ ಕೈಂಡ್ ಆಫ್ ಗರ್ಲ್. ಈಗ್ಲೂ ಹಂಗೆ ಇದಾರೆ. ಹೌದು. ನಾವು ರವಿ ಸರ್ ಜೊತೆ ಸಾಂಗ್ ನೋಡಿದ್ವಲ್ಲ, ಹೌದು, ಬಂಗಾರದಿಂದ, ಹೌದು, ಹೌದು. ಅಷ್ಟೇ ಸೇಮ್ ಶಿಲ್ಪಾ ma'am. ಸೇಮ್ ಹಂಗೆ ಇದ್ದಾರೆ. ಅದಕ್ಕೆ ಬರ್ತಾರೆ ನಮ್ಮ ಕ್ರೇಜಿ ಸ್ಟಾರ್ ಬರ್ತಾರೆ ಈಗ. ಹೌದು. ಅವರು ಶೋ ಮ್ಯಾನ್, ಅವ್ರು ಬರ್ತಾರೆ ನಮ್ಮ ಶೋ ಮ್ಯಾನ್, ಬಿಗ್ ಲೆಜೆಂಡ್ ಶೋ ಮ್ಯಾನ್. ಅಂಡ್ ಇವತ್ತು ಮೊನ್ನೆಯಿಂದ ಭಾರತ ಇಂಡಿಯಾ ಎಲ್ಲ ಕಡೆ ಹೋಗ್ತಿದೀವಿ. ಇವತ್ತು ತುಂಬಾ ಬಿಗ್ಗೆಸ್ಟ್ ಇದ್ರಲ್ಲಿ ತಗೊಂಡೋಗಿ ಟಾಪಲ್ಲಿ ತಗೊಂಡೋಗಿ ಕೂರಿಸಿದ್ದಾರೆ ಟೀಸರ್ ಇಡೀ ಇಂಡಿಯಾ ಕೇಳಿ. ಅಂಡ್ ಅದಕ್ಕೆಲ್ಲ ಕಾರಣ ಅಂದ್ರೆ ಕೆವಿನ್ ಪ್ರೊಡಕ್ಷನ್. ಯಾಕೆಂದ್ರೆ ಕೆವಿನ್ ಸರ್ ಮೊದಲನೇದಾಗಿ ಈ ಸಿನಿಮಾಗೆ ಹೀರೋ ಬಂದ್ಬಿಟ್ಟು ನಾನ್ ಡೈರೆಕ್ಟ್ ಇರ್ಬೋದು, ಹೀರೋ ಧ್ರುವರ್ ಇರ್ಬೋದು, ಬೇರೆ ಇರ್ಬೋದು, ಫಸ್ಟ್ ಹೀರೋ ಕೆವಿನ್ ಸರ್. ಯಾಕೆ ಹೇಳ್ತೀನಿ ಅಂದ್ರೆ ಫಸ್ಟ್ ಅವ್ರಿಗೆ ಒಂದು ಫ್ಯಾಷನ್ ಇರ್ಬೇಕು. ಏನೋ ಸಿನಿಮಾ ಇಂಗ್ಲಿಷ್ ಮಾತಾಡ್ತಾ ಇದೀನಿ, ಸಮ್ ವರ್ಡ್ಸ್ ಏನೋ ಪ್ರಾಬ್ಲಮ್ ಅಂದ್ರೆ ಸಾರಿ. No problem. ಒಂದು ತುಂಬಾ ಅರ್ಜಿ ಇರ್ಬೇಕು ಅಂತೀವಲ್ಲ, ಒಂದು ಸಿನಿಮಾ ಮಾಡ್ಬೇಕಾದ್ರೆ ಇಲ್ಲ ನಂಗೆ ಹಿಂಗೆ ಬೇಕು, ಹಿಂಗೆ ಜನಕ್ಕೆ ತಲುಪಬೇಕು, ಇದೇ ತರ ಮಾಡ್ಬೇಕು ಅಂತ. ಅದರ ಒಂದು ಫ್ಯಾಷನ್ ಕೆವಿಎನ್ ಸರ್ಗೆ. ಅವರ ಸಪೋರ್ಟ್ ಇಂದ ಮತ್ತೆ ಅವ್ರಿಗೆ ಅಷ್ಟು ಫ್ಯಾಷನ್ ಇದರಿಂದ ನಮ್ಮನ್ನ ತಗೊಂಡೋಗಿ ಈ ಮಟ್ಟಕ್ಕೆಲ್ಲ ತಗೊಂಡೋಗಿ ನಿಲ್ಸಿದ್ದಾರೆ. ನಾವು ಇವತ್ತು ಈ ಸ್ಟೇಜ್ ಬಂದು ನಿಂತಿದ್ದೀವಿ ಅಂದ್ರೆ ಬಿಕಾಸ್ ಆಫ್ ಕೆವಿಎನ್ ಪ್ರೊಡಕ್ಷನ್. ಎಂಟೈರ್ ಇಂಡಿಯಾ ಲ್ಯಾಂಡ್ ತುಂಬಾ ಬಿಗ್ ಇದರಲ್ಲಿ ಲ್ಯಾಂಡ್ ಆಗಿದೆ ಅಂದ್ರೆ ಸೊ ಕೆವಿಎನ್ ಸರ್. ಥ್ಯಾಂಕ್ ಯು ಕೆವಿಎನ್ ಸರ್, ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು, ಲವ್ ಯು. ಅಂಡ್ ಏನ್ ಸುಪ್ರೀತ್ ಅವ್ರ ಬಗ್ಗೆ ಏನ್ ಹೇಳಂಗಿಲ್ಲ, ಇಸ್ ಮೈ ಬ್ರದರ್. ಅಂಡ್ ಯಾವಾಗಲೂ ಜೊತೆಲಿ ಇರ್ತಾರೆ, ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಕೆವಿಎನ್ ಪ್ರೊಡಕ್ಷನ್ ಬಿಸ್ನೆಸ್ ಸೈಡ್. ಇನ್ ಕೆವಿಎನ್ ಸರ್ ಅಂತೂ ಫೋನ್ ಮಾಡಿ ಯಾವಾಗಲೂ ಕೇಳ್ತಾ ಇರೋರು, ಪ್ರೇಮ್ ಏನ್ ನಡೀತಾ ಇದೆ, ಚೆನ್ನಾಗಿ ನಡೀತಾ, ಏನೋ ತೊಂದರೆ ಇಲ್ವಾ, ನೋ ಪ್ರಾಬ್ಲಮ್ ನೋ ಅಂತ. ಬಟ್ ಅದನ್ನೆಲ್ಲ ನಿಭಾಯಿಸಿದ ಅಲ್ಲೇ ನಿಂತ್ಕೊಂಡು. ಬಟ್ ಏನಾದ್ರೂ ಲಕ್ಷ್ಮಿ ಇಲ್ಲಿಂದ ಬರ್ಬೇಕಲ್ವಾ. ಲಕ್ಷ್ಮಿ ಕೃಪಾ ಕಟಾಕ್ಷ ಇಲ್ಲಿಂದ ಬರಬೇಕು. ಸೊ ಅದರಿಂದ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಅಂಡ್ ಇನ್ನೇನ್ ಮಾತಾಡಕ್ ಸಾಧ್ಯ. ಅಲ್ಲ, ನಿಮ್ಗೆ ಯಾವ್ದು ತುಂಬಾ ಚಾಲೆಂಜಿಂಗ್ ಆಗಿದ್ದು ಪ್ರೇಮ್ ಸರ್? ಕೊಚ್ಚಿ ಹೋದ್ರಿ, ಹೈದ್ರಾಬಾದ್ ಹೋದ್ರಿ, ಚೆನ್ನೈ ಹೋದ್ರಿ, ಮುಂಬೈ ಹೋದ್ರಿ, ಹಿಂದಿನ, ತೆಲುಗುನ, ತಮಿಳ, ಮಲಯಾಳಮ, ಇಂಗ್ಲಿಷ್, ಯಾವ್ದು ಕನ್ನಡ ಮಾಡಕ್ ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಆಗಿದ್ದು ನಿಮ್ಗೆ? ಇಲ್ಲ ಆತರ ನನ್ಗೇನ್ ಚಾಲೆಂಜ್ ಇಲ್ಲ, ಯಾಕಂದ್ರೆ ನಾನು ಫಸ್ಟ್ ಪ್ಯೂರ್ ಕನ್ನಡ. ಅದು ನಾನ್ ಬಂದಿರೋದು ಹಳ್ಳಿಯಿಂದ, ನಾನ್ ಮಾತಾಡೋ ಸ್ಲ್ಯಾಂಗ್ ಆತರ. ನಾನು ಸಾಂಗ್ ಆಡ್ಬೇಕಾದ್ರೆ ಕೆಲವರೆಲ್ಲ ನನ್ನ ಟ್ರೋಲ್ ಮಾಡಿದ್ರು ಸುಮಾರು ಜನ. ಹಾ ಹಾ ಹೋ ಠಾ ಥಾ ಅಂತಿಂಗಿಲ್ಲ. ನಾನು ಹೇಳಿದೆ ನೋ, ನಾನು ಜನಪದ ಒಂಥರ ಮಾತಾಡ್ತೀನಿ, ಮಣ್ಣಿನ ಮಗ ನಾವು ಒಂಥರ ಹಳ್ಳಿ ಜನ. ನೀವು ಅದು ಅಷ್ಟು ಸ್ಪಷ್ಟತೆ ಅದು ಇದು ನೋ, ಐ ಡೋಂಟ್ ನೋ. ನನಗೆ ಸಂಗೀತದಲ್ಲಿ ಫಸ್ಟ್ ಆಫ್ ಆಲ್ ಸಾ ರೀ ಆ ಅಂತಂದ್ರೆ ನಾನ್ ಸಾರಿಗಮ್ಮ ಅಲ್ಲ ಗುರು. ನನಗೆ ಡೈರೆಕ್ಟ್ ಆಗಿ ಕೇಳೋನ್ಗೆ ಹಾರ್ಟ್ ಟಚ್ ಆಗ್ಬೇಕು, ದಟ್ ಇಸ್ ಮೈ ಸಾಂಗ್. ನಾನು ಅದನ್ನೆಲ್ಲ ಮಾಡಲ್ಲ. ನಾನು ಸಾಂಗ್ ಈಗ ನನ್ಗೆ ಗೊತ್ತಿಲ್ಲ, ಯಾಕಂದ್ರೆ ಎಸ್ ನನ್ಗೆ ಐ ಡೋಂಟ್, ನಾನು ಓಪನ್ ಆಗಿ ಹೇಳ್ತೀನಿ, ಯಾರು ಬೇಕಾದ್ರೆ ಏನ್ ಬೇಕಾದ್ರೆ ಟ್ರೋಲ್ ಮಾಡ್ಕೋಬೋದು, ನನ್ನ ತೊಂದರೆ ಇಲ್ಲ. ಐ ಡೋಂಟ್ ವಾಂಟ್. ನನ್ಗೆ ಏನಾಗಬೇಕು, ನಾನು ಇರೋ ಮನಸ್ಥಿತಿನ ನಾನು ಓಪನ್ ಆಗಿ ನಾನು ಮಾತಾಡ್ತೀನಿ. ಸೊ ನಾನು ಓದ್ಬೇಕಾದ್ರೆ ಏನು ಅನ್ಸ್ತಿಲ್ಲ ನನ್ಗೆ, ಯಾಕಂದ್ರೆ ಇದ್ರು ಒನ್ ಆಫ್ ದ ಲೆಜೆಂಡ್ ಬಾಬಾ ಇದ್ರು. ಅವ್ರು ಪಕ್ಕದಲ್ಲಿ ಕೂತಿದ್ರೆ ಅವ್ರು ಮಾತಾಡೋ ಸ್ಟೈಲು, ಗತ್ತು, ಅವ್ರು ಬರೋ ಸ್ಟೈಲೇ ಒಂಥರ ಆ ಇನ್ಸ್ಪೈರ್ ನಮ್ಗೆ ಮಾತಾಡ್ತಿದ್ವಿ. ಅವ್ರು ನೀವ್ ಹೇಳಿದ್ರು ಅವ್ರ ಪಕ್ಕದಲ್ಲಿ ಕೂತಾಗ್ಲೇ ಒಂದು ಆರ ಇದೆ ಅಂತ ಹೇಳಿ. ಸೊ ಹೌ ವಾಸ್ ಇಟ್ ವೆನ್ ಯು ಮೆಟ್ ಸಂಜು ಸರ್ ಫಾರ್ ದ ಫಸ್ಟ್ ಟೈಮ್? ಅವ್ರನ್ನ ಫಸ್ಟ್ ಟೈಮ್ ನೋಡಿದಾಗ ನಿಮ್ಗೆ ಹೆಂಗ್ ಅನ್ಸ್ತು ಸರ್? ಎಕ್ಸಲೆಂಟ್. ನಾನು ಫಸ್ಟ್ ಲಿಫ್ಟ್ ಅಲ್ಲಿ ಬಂದ್ರು, ನಾನು ಆಫೀಸಲ್ಲಿ ಇದ್ದೆ. ನಮ್ಮ ಗೌರವ ಇದ್ರು, ಗೌರವ್ ನನ್ಗೆ ಗೈಡ್ ಮಾಡಿದ್ದು. ನಾನು ಸುಪ್ರೀತ್ ಸರ್ ಹೋದ್ವಿ. ಲಿಫ್ಟ್ ಅಲ್ಲಿ ಬಂದ್ರು, ಬಂದ ತಕ್ಷಣ ಬರೋ ಸ್ಟೈಲು, ಶರ್ಟು ಒಂದು ಫುಲ್ ತರ ಸಿಲ್ಕ್ ತರ ಫುಲ್ ಇದೆಲ್ಲ ಇತ್ತು. ಸೊ ಕೈ ನೋಡಿ ಗೊತ್ತಲ್ಲ ನಿಮ್ಗೆ, ಇಡೀ ಇಂಡಿಯಾಗೆ ಗೊತ್ತಾರ ಸ್ಟೈಲ್. ಸುಮ್ಮನೆ ಬಂದ್ರೆ ಸಾಲಗ ಬಂದಂಗೆ ಗೊತ್ತಾರ. ಸೊ ತುಂಬಾ ಇದಾಯ್ತು ನನ್ಗೆ, ಯಾಕಂದ್ರೆ ನಾನು ಆ ಸಿನಿಮಾ ಬ್ಲಾಕ್ ಮಾಡಿದೀನಿ ನಾನು. Sir, did you know this, sir? He's Sanjay sir. ಸಿನಿಮಾ ಬ್ಲಾಕ್ ಮಾಡಿದೀನಿ ನಾನು. He sold the tickets in black Actually. for your of your film. Yeah. Yes, ಏನ್ಕಿಂತ ಕಳ್ನಾಯಕ್ ಬ್ಲಾಕ್ ಶರ್ಟ್ ಹಾಕೊಂಡ್ಬಂದ್ರೆ ಕಳ್ನಾಯಕ್ ಟೈಮ್ ಅಲ್ಲಿ ರಿಲೀಸ್ ಆದಾಗ ಪ್ರಮೋದ್ ಥಿಯೇಟರ್ ಮಾಡಿರೋ ನಮ್ ಪ್ರಮೋದ್ ಥಿಯೇಟರ್ ಇದೆ. ಪ್ರಮೋದ್ ಥಿಯೇಟರ್ ಸಿನಿಮಾ ರಿಲೀಸ್ ಆಯ್ತು. ಸೊ ನನಗೆ ಡೈಲಿ ಸಿನಿಮಾ ನೋಡಕ್ ಕಾಸ್ಬೇಕಲ್ಲ, ಅದನ್ನ ನಾನು ವೀಕ್ಲಿ ಅಂದ್ರೆ ಡೇ 4 ಶೋ ನೋಡ್ತಾ ಇದೆ. ಡೇ 4 ಶೋಸ್. ಅದು ಮಾರ್ನಿಂಗ್ ಹೋಗಿ ಟಿಕೆಟ್ ತಗೊಳ್ಳೋದು, ಬೆಳಗ್ಗಿಂದ 6 ಗಂಟೆ 7 ಗಂಟೆ ಕೊಡೋರು. ಯಾಕಂದ್ರೆ ನೀವು ಕೇಳ್ಬೋದಲ್ಲಿ 5 ಗಂಟೆ 6 ಗಂಟೆ ಟಿಕೆಟ್ ಕೊಡಿ, ಯಾಕಂದ್ರೆ ಅದು ಒಂದ್ ವೀಕ್ ಫುಲ್ ಹಂಗೋಯ್ತದು. ಟಿಕೆಟ್ ತಗೊಳ್ಳೋದು, 1 ಟಿಕೆಟ್ ಹೋಗೋದು, 3 ಟಿಕೆಟ್ ಬ್ಲಾಕ್ ಮಾಡ್ಬಿಟ್ಟು 1 ಟಿಕೆಟ್ ಹೋಗೋದು, ತಿರ್ಗಾ ಬೆಳಗ್ಗೆ 1 ಟಿಕೆಟ್, ಯಾಕಂದ್ರೆ ದುಡ್ಡು ಬೇಕಲ್ಲ. ಸೊ ಥ್ಯಾಂಕ್ ಯು ಬಾಬಾ. ನಾನು ಅವ್ರ ಫ್ಯಾನ್ ಆಗಿ ಅವ್ರ ಕೆಲಸ ಮಾಡಿದ್ರೆ ಹೆಮ್ಮೆ. ನನಗೆ ನಾನೇ ಬೆಂದೊಡ್ಕತ್ತೀನಿ. ಎಸ್ ಗುಡ್. ಅವ್ರು ಬೆಂತಾಡ್ತಾರೆ, ನಾವು ಚಪ್ಪಾಳೆ ತಟ್ಟೋಣಪ್ಪ ಪ್ರೇಮ್ ಸರ್ಗೆ. ಒಂದ್ ಟೈಮ್ ಅಲ್ಲಿ ಸಂಜಯ್ ದತ್ ಸರ್ ಸಿನಿಮಾನ ನೋಡಕ್ಕೋಸ್ಕರ ಅಲ್ಲಿ ಅವರ ಟಿಕೆಟ್ ಅನ್ನ ಬ್ಲಾಕ್ ಅಲ್ಲಿ ಮಾರಿ ಇವತ್ತು
ಬ್ಲಾಕ್ ಬಸ್ಟರ್ ಸಿನಿಮಾಗೆ ಅವ್ರನ್ನ ಕಾಸ್ಟ್ ಮಾಡಿದ್ದಾರೆ ಅಂದ್ರೆ ಸರ್ ಅದು ಸರ್ ನಿಜವಾದ ಸಾಧನೆ ಅಂತಂದ್ರೆ ಬಿಕಾಸ್ ಆಫ್ ಕೇವೇನ್ ಸರ್ ನಾನು ಹೇಳ್ತೀನಿ. ನಾನು ಯಾವ್ದು ಸ್ಕ್ರಿಪ್ಟ್ ಹೇಳಿದಾಗ ಅವರು ಓಕೆ ಪ್ರೇಮ್ ಚೆನ್ನಾಗಿದೆ, ಓಕೆ ಡನ್ ಮಾಡಿ. ಫಸ್ಟ್ ಹೇಳಿದಾಗ ನಮ್ಗೆ ಒಂದು ಸರ್ ಇದನ್ನ ಈ ತರ ಮಾಡ್ಬೋದು, ಆ ತರ ಮಾಡ್ಬೋದು. ಇಲ್ಲ ಅವ್ರಿಗೆ ಒಂದ್ ಸ್ವಲ್ಪ ಸ್ಕ್ರಿಪ್ಟ್ ತುಂಬಾ ಇಂಟ್ರೆಸ್ಟ್. ಏನಾರು ಹೇಳಿದಾಗ ಇದು ಚೆನ್ನಾಗಿದೆ ಪ್ರೇಮ್, ಇನ್ನೇನಾರು ಮಾಡು, ಅದು ಏನು ಹೇಳಲ್ಲ ಅವರು, ಹಿಂಗ್ ಮಾಡ್ಬೋದು ಹಂಗ್ ಮಾಡ್ಬೋದು, ಇನ್ನೂ ಏನೋ ಚೆನ್ನಾಗಿದೆ ಮಾಡ್ಬೋದು ನೋಡಿ ಅಂದ್ಬಿಟ್ಟು ಬಿಡ್ಬಿಡ್ತಾರೆ. ಸೊ ಅದ್ರಲ್ಲಿ ನಾವು ಕೆದ್ಕೊಂಡು ಹೋಗೋದು. ಇದ್ರಲ್ಲಿ ಆ ಪಾತ್ರಗಳು ಬಂದಾಗ ಸರ್ ಸಂಜು ಬಂದು ಹಾಕೋಣ ಇದಕ್ಕೆ, ಹಾ ಮಾಡಿ, ಹಿಂದೆ ಮುಂದೆ ಏನು ಯೋಚನೆ ಮಾಡಿಲ್ಲ ಅವರು, ಡನ್. ಯಾರ್ದು ಆಮೇಲೆ ಶಿಲ್ಪ ಮೇಡಮ್ ಬಂದಾಗ ಡನ್ ಮಾಡಿ. ನಿಮ್ಗೆ ಸ್ಕ್ರೀನ್ ಮೇಲೆ ನಿಮ್ಗೆ ಆ ಪಾತ್ರಗಳು ವೈಭೀಕರಿಸಬೇಕು, ಆ ಕಂಟೆಂಟ್ ರೀಚ್ ಆಗ್ಬೇಕು ಅಂದ್ರೆ ಮಾಡಿ, ತೊಂದರೆ ಇಲ್ಲ. ಅಂದ್ರೆ ಅಷ್ಟು ಮಟ್ಟಿಗೆ ಎಸ್ ನಮ್ಮನ್ನ ನಂಬಿದ್ದಾರೆ, ಅವ್ರ ನಂಬಿಕೆ ಉಳಿಸ್ಕೋಬೇಕಷ್ಟೇ ನಾವು. ಸಿಂಪಲ್. ಸೂಪರ್. ಹೇಗಿದ್ದೀರಾ ರೇಷ್ಮಾ? ಎಷ್ಟು ಚೆನ್ನಾಗಿ ಹಿಂದಿ ಮಾತಾಡಿದ್ರಿ ನೀವು ಅಂತಂದ್ರೆ ಏನ್ ಹೇಳಿದ್ರು ಎಲ್ರು? ಬನ್ನಿ ಈ ಕಡೆ ಬನ್ನಿ, ಇಲ್ಲಿ ಮಧ್ಯದಲ್ಲಿ ನಿಂತ್ಕೊಳ್ಳಿ. ಹಾ, ನಿಮ್ ಬ್ಯೂಟಿ ಪಕ್ಕದಲ್ಲಿ ನಾನೊಂದು ದೃಷ್ಟಿ ಬಿಡ್ತಾರೆ ಇರ್ತೀನಿ. ಸರ್ ನಿಮ್ಗೆ ಏನ್ ಇಷ್ಟ ಆಯ್ತು ಸರ್? ಅವ್ರ ಕೈಯಲ್ಲಿ ಮೈಕ ಮಚ್ಚ, ಈಗ ಮೈಕ್ ಸದ್ಯಕ್ ಮೈಕು. ಓಕೆ, ಸೊ ಮಂಚಲಕ್ಷ್ಮಿ ಅವರೇ ಮೈಕ್ ಇಟ್ಕೊಂಡು ಹೇಳಿ, ಹೌ ವಾಸ್ ದಿಸ್ ಜರ್ನಿ? ಕೆಡಿ ಟೀಸರ್ ಲಾಂಚ್ ಒಂದು ಟೂರ್ ನಡೆಸಿದ್ರಲ್ಲ, ಹೆಂಗಿತ್ತು? ಸಖತ್ತಾಗಿತ್ತು. ಯಾಕಂದ್ರೆ ಈ ತರ ಒಂದು ಎಕ್ಸ್ಪೀರಿಯನ್ಸ್ ನಂಗೆ ಫಸ್ಟ್ ಟೈಮ್. ಇಂಥ ದೊಡ್ಡ ಕಲಾವಿದ್ರ ಜೊತೆ, ಇಂಥ ದೊಡ್ಡ ಸ್ಟಾರ್ಸ್ ಜೊತೆ ನಾನು ಒಬ್ಳು ಭಾಗಿಯಾಗಿ ನಾನು ಏನ್ ಮಾತಾಡ್ಬೇಕು, ಹೆಂಗ್ ಫೇಸ್ ಮಾಡ್ಬೇಕು ಇವ್ರನ್ನ ಅಂತ ತುಂಬಾ ಭಯ ಆಗ್ತಿತ್ತು ನನ್ಗೆ. ಬಟ್ ಒಂದ್ ಫ್ಯಾಮಿಲಿ ತರ ಎಲ್ಲರೂ ಒಟ್ಟಿಗೆ, ನಾನು ತುಂಬಾ ಭಯ ಪಡ್ತಿದ್ದೆ ಅವ್ರ ಜೊತೆ ಮಾತಾಡಕ್ಕೆ. ಬಟ್ ದಟ್ ಫೀಲಿಂಗ್ ಆಫ್ ಕಂಫರ್ಟ್ ಇದೆಯಲ್ಲ, ರವಿ ಸರ್ ಬಂದಿದ್ದಾರೆ. ಫೀಲಿಂಗ್ಸ್ ಅಂದ ತಕ್ಷಣನೇ ರವಿ ಸರ್ ಎಂಟ್ರಿ ಆದ್ರು. ರವಿ ಸರ್ ಯಾರ ಫೀಲಿಂಗ್ಸ್ಗೂ ಬೇಜಾರು ಮಾಡದವರು ಅಂತ ರವಿ ಸರ್. ಆರ್ಟಿ ವೆಲ್ಕಮ್. ರವಿ ಸರ್ ಮೀಟ್ಸ್ ಶಿಲ್ಪಾ ಶೆಟ್ಟಿ ಮ್ಯಾಮ್. ತಪ್ಪ ಪ್ರೀತ್ಸೋ ತಪ್ಪ ಮತ್ತೆ ಪ್ರೀತ್ಸೋವ. ರವಿ ಸರ್ ನೋಡಿ ಸರ್, ಮತ್ತೆ ಅದೇ ನೆನಪಾಯ್ತು ಸರ್, ರಾಜ ರಾಜ, ಆಮೇಲೆ ಬಂಗಾರದಿಂದ. ಅವರು ಹಂಗೆ ಇದಾರೆ, ನೀವು ಹಂಗೆ ಇದ್ದೀರಾ. ಲವ್ ಯು ರವಿ ಸರ್. ಏನೇ ಹೇಳಕ್ಕೆ ನಮ್ಮ ಫೀಲಿಂಗ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಎಷ್ಟು ಫೀಲಿಂಗ್ ಆಫ್ ಕಂಫರ್ಟ್ ಇದೆಯಲ್ಲ, ತುಂಬಾ ಖುಷಿ ಆಯ್ತು. ಇಟ್ ವಾಸ್ ಅ ವೆರಿ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ನನಗೆ. ಐ ಥಿಂಕ್ ತುಂಬಾ ಕಲಿಯೋಕೆ ಸಿಕ್ತು ಅವರೊಟ್ಟಿಗಿದ್ದು ನಾನು. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ, ಥ್ಯಾಂಕ್ ಯು ಇವತ್ತು ನಮ್ಮೊಟ್ಟಿಗೆ ಬಂದಿದ್ದಕ್ಕೆ. ಎಲ್ಲ ಕಡೆ ಹೋಗಿ ಎಲ್ಲ ಪ್ರೆಸ್ ಮೀಟ್ ಎಲ್ಲ ಮಾಡ್ಕೊಂಡು ಬಂದು ಇವತ್ತು ಫೈನಲಿ ನಮ್ಮೂರಿಗೆ ಬಂದು ನಿಮ್ಮೆಲ್ಲರ ಜೊತೆ ಸೆಲೆಬ್ರೇಟ್ ಮಾಡೋ ಖುಷಿ ಅದೆಲ್ಲೂ ಸಿಗಲ್ಲ. ಸೊ ಐ ಆಮ್ ವೆರಿ ಹ್ಯಾಪಿ ಟು ಬಿ ಹಿಯರ್. ಕೆಡಿ ಸಿನಿಮಾ ಟೀಸರ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಅಂಡ್ ವಿ ವರ್ ವೆರಿ ಎಕ್ಸೈಟೆಡ್ ಟು ಶೋ ಯು ದ ಟೀಸರ್. ನಾನು ಮೊದಲನೇ ಬಾರಿಗೆ ಚೆನ್ನೈಯಲ್ಲೇ ಮುಂಬೈಯಲ್ಲೇ ನೋಡಿದ್ದು. ಇಟ್ ವಾಸ್ ಅನ್ ಇನ್ಕ್ರೆಡಿಬಲ್ ಜರ್ನಿ. ಐ ಥಿಂಕ್ ನಾನು ಪ್ರತಿ ವೇದಿಕೆಯಲ್ಲೂ ಹೇಳಿದ್ದೀನಿ, ಆ್ಯಂಡ್ ಮುಂದೆ ಹೋಗೋ ಪ್ರತಿ ವೇದಿಕೆ ಅಲ್ಲಿ ಹೇಳ್ತಾ ಬರ್ತೀನಿ. ನಾನು ಇಲ್ಲಿರೋ ಕಾರಣ ಪ್ರೇಮ್ ಸರ್ ಹಾಗೆ ರಕ್ಷಿತಾ ಮ್ಯಾಮ್, ಅವ್ರು ನನ್ನ ಲಾಂಚ್ ಮಾಡೋದಕ್ಕೆ ನಾನು ಇವತ್ತು ನಿಮ್ಮ ಮುಂದೆ ನಿಂತು ಮಾತಾಡ್ತಿರೋದು. ಅವತ್ತು ನನ್ನ ಅವರು ಗುರ್ತಿಸ್ಲಿಲ್ಲ ಅಂದರೆ ನಾನು ಇವತ್ತು ನಿಂತು ನಿಮ್ಮೊಟ್ಟಿಗೆ ಮಾತಾಡ್ತಿರ್ಲಿಲ್ಲ ಏನೋ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದೆಮ್ ಆ್ಯಂಡ್ ಐ ಆಲ್ವೇಸ್ ಬಿ ಗ್ರೇಟ್ಫುಲ್ ಫಾರ್ ದೆಮ್. ಆ್ಯಂಡ್ ಮತ್ತೊಮ್ಮೆ ಪ್ರೇಮ್ ಸರ್ ಒಟ್ಟಿಗೆ ಕೆಲಸ ಮಾಡಿ ಇಟ್ಸ್ ಬಿನ್ ಅ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಕಂಟಿನ್ಯೂ ಆಗಿ. ಯಾಕಂದರೆ ನನಗಿವತ್ತು ಕ್ಯಾಮ್ರಲ್ಲಿ ಹೇಗೆ ಮಾತಾಡಬೇಕು, ಒಂದು ಡೈಲಾಗ್ ಹೇಗೆ ಹೇಳಬೇಕು, ಲೈಟಿಂಗ್ ಹೆಂಗೆ ತಗೋಬೇಕು, ಪ್ರತಿಯೊಂದು ನನಗೆ ಏಕಲವ್ಯ ಟೀಮ್ ಹೇಳ್ಕೊಟ್ಟಿದ್ದು. ಸೊ ಅಲ್ಲಿಂದ ಕಲಿತಾ ಬಂದಿದ್ದೀನಿ. ಆ್ಯಂಡ್ ಇವತ್ತು ಮಂಚಲಕ್ಷ್ಮಿಯಾಗಿ ಒಂದು ಪಾತ್ರ ಪ್ಲೇ ಮಾಡಿದ್ದೀನಿ. ಇಟ್ ವಾಸ್ ವೆರಿ ಚಾಲೆಂಜಿಂಗ್ ಬಟ್ ವೆರಿ ಎಕ್ಸೈಟಿಂಗ್. ಯಾಕಂದರೆ ಕೆಡಿಯಲ್ಲಿ ಒಂದು ಹೀರೋಯಿನ್ಗೂ ಒಂದು ವೇಟೇಜ್ ಇರೋ ಪಾತ್ರ ಕೊಟ್ಟಿದ್ದಾರೆ. ಸುಮ್ಮನೆ ಬಂದು ಸ್ಮೈಲ್ ಮಾಡಿ ಆ ಥರ ಪಾತ್ರ ಅಲ್ಲ. ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ಆ್ಯಂಡ್ ಟು ಪ್ಲೇ ದಟ್ ಕ್ಯಾರೆಕ್ಟರ್ ವಾಸ್ ಐ ವಾಸ್ ವೆರಿ ಗ್ರೇಟ್ಫುಲ್. ಆ್ಯಂಡ್ ತುಂಬ ಕಷ್ಟ ಆಯಿತು ಬಟ್ ಹೇಗೋ ಮ್ಯಾನೇಜ್ ಮಾಡಿದ್ದೀನಿ ಸರ್. ಪ್ರತಿಯೊಂದು ಸೀನು ಹೇಳ್ಕೊಡ್ತಾ ಇದ್ರು. ಸೊ ಆ್ಯಂಡ್ ಸಂಜಯ್ ದತ್ ಸರ್, ಇಡೀ ಜರ್ನಿ, ಇಡೀ ನಾವು ಪ್ರೆಸ್ ಮೀಟ್ ಮಾಡ್ತಾ ಬಂದಿದ್ದೀವಿ. ನಾನೆಲ್ಲ ವೇದಿಕೆಯಲ್ಲಿ ಹೇಳಿದ್ದೆ ತುಂಬ ಭಯ ಆಗ್ತಿತ್ತು ಅವ್ರನ್ನ ಫಸ್ಟ್ ಟೈಮ್ ಮಾತಾಡಿಸ್ಬೇಕಾದ್ರೆ. ಬಟ್ ಎಷ್ಟು ಇನ್ನೋಸೆನ್ಸ್ ಅಲ್ಲಿ, ಎಷ್ಟು ಪೇಷನ್ಸ್ ಆಗಿ ನಮ್ಮೊಟ್ಟಿಗೆ ರೆಸ್ಪಾನ್ಸ್ ಮಾಡ್ತಾರೆ, ಮಾತಾಡಿಸ್ತಾರೆ. ಸೊ ಬಾಬಾ ಥ್ಯಾಂಕ್ ಯು ಸೋ ಮಚ್. ನಾನು ಅಲ್ಲೂ ಮುಂಬೈಲೂ ಹೇಳಿದೆ, ನಾನು ಇವಾಗ ಯಾರ ಜೊತೆ ಕೆಲಸ ಮಾಡಿದ್ರು ನಾನು ಸಂಜಯ್ ದತ್ ಸರ್ ಜೊತೆ ಕೆಲಸ ಮಾಡಿದ್ದೀನಿ ಅಂತ ಹೆಮ್ಮೆಯಿಂದ ಹೇಳ್ಕೋಬಹುದು ನಾನು. ಆ್ಯಂಡ್ ಶಿಲ್ಪಾ ಶೆಟ್ಟಿ ಮ್ಯಾಮ್, Diva again, she's been so kind, first of all.
ಅಂಡ್ ನನ್ಗೆ ಫ್ಲೈಟ್ ಅಲ್ಲಿ ತುಂಬಾ ಟಿಪ್ಸ್ ಹೇಳ್ಕೊಡ್ತಿದ್ರು ತುಂಬಾ ಲರ್ನಿಂಗ್ ಲೆಸನ್ಸ್ ಹೇಳ್ಕೊಡ್ತಿದ್ರು. ಯೋಗ ಬಗ್ಗೆನ, ಡಯಟ್ ಬಗ್ಗೆನ, ಫಿಟ್ನೆಸ್ ಬಗ್ಗೆನ, ಡಾನ್ಸ್ ಬಗ್ಗೆನ, ಎಲ್ಲ ಬಗ್ಗೆ ಲೆಸನ್ ನಂಬರ್ 1, ಲೆಸನ್ ನಂಬರ್ 2 ಅಂತ ಹೇಳ್ಕೊಡ್ತಿದ್ರು. ಒಂದ್ 3 lessons ಕ್ಯಾಮ್ರಾಗೂ ಹೇಳಿ ಪಾಪ, aspiring actresses can learn it. I'm free of cost, I'll take that 2-3 lessons. 1-2 lessons ಹೇಳಿ ಪ್ಲೀಸ್, ಮ್ಯಾಮ್ ಹೇಳ್ಕೊಟ್ಟಿದ್ದು. ಇವಾಗ ಕೂತಿರ್ಬೇಕಾದ್ರೆ ಒಂದ್ ಲೆಸನ್ ಹೇಳ್ಕೊಟ್ರು ನನ್ಗೆ, ದಟ್ ವಿ ಆಲ್ವೇಸ್ ಹ್ಯಾವ್ ಟು ಮ್ಯಾನಿಫೆಸ್ಟ್ ಅಂಡ್ ಬಿಲೀವ್ ಯೋರ್ ಸೆಲ್ಫ್ ದಟ್ ಆಗುತ್ತೆ, ನಾವು ಕೆಲಸ ಮಾಡಿದೀವಿ ಅಂಡ್ ಆ ಕೆಲಸ ಫಲ ನಮ್ಗೆ ಸಿಗುತ್ತೆ ಅಂಡ್ ಎಲ್ಲ ಕರೆಕ್ಟ್ ಆಗಿ ದಾರಿಲಿ ಹೋಗ್ತೀವಿ ಅಂತ. ಸೊ ಆಲ್ವೇಸ್ ಟು ಬಿಲೀವ್ ಇನ್ ಅವರ್ ಸೆಲ್ಫ್ಸ್. ಯಾಕಂದ್ರೆ ನಾನು ಅವರು ಇದಾದ್ಮೇಲೆ ನೀನ್ ಬಿಸಿ ಆಗ್ಬಿಡ್ತೀಯ ಅಂತ ಹೇಳಿದ್ರು, ನಾನು ಐ ಹೋಪ್ ಅಂತ ಹೇಳಿದೆ. ನೋ ಯು ಶುಡಂಟ್ ಹೋಪ್, ಯು ಶುಡ್ ಬಿಲೀವ್ ದಟ್ ಇಟ್ ವಿಲ್ ಹ್ಯಾಪನ್ ಅಂತ ಹೇಳಿದ್ರು. ಸೊ ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಫಾರ್ ಬೀಯಿಂಗ್ ಸೋ ಕೈಂಡ್. ಅಂಡ್ ಇವತ್ತು ಫುಲ್ ಕಂಪ್ಲೀಟ್ ಫೀಲಿಂಗ್ ಬರ್ತಿದೆ, ಯಾಕಂದ್ರೆ ನಮ್ ವಿಲಿಯಮ್ಸ್ ಇದ್ದಾರೆ, ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಇದ್ದಾರೆ, ರಮೇಶ್ ಅರವಿಂದ್ ಸರ್ ಅಂಡ್ ರವಿಚಂದ್ರನ್ ಸರ್, ವೆಂಕಟ್ ಸರ್ ಇದ್ದಾರೆ. ಸೊ ಇಟ್ ಫೀಲ್ಸ್ ಲೈಕ್ ಅ ಕಂಪ್ಲೀಟ್ ಫ್ಯಾಮಿಲಿ ಟುಡೇ. ರಮೇಶ್ ಅರವಿಂದ್ ಸರ್, ರವಿಚಂದ್ರನ್ ಸರ್, ನೀವು ಯು ಆರ್ ಟ್ರೆಷರ್ಸ್ ಆಫ್ ಕರ್ನಾಟಕ ಸರ್, ಯು ಆರ್ ಇನ್ಕ್ರೆಡಿಬಲ್. ಸೊ ನಾನು ನಿಮ್ ಮುಂದೆ ನಿಂತು ಮಾತಾಡ್ತಿದ್ದೀನಿ ಅಂತಾನೆ ನನಗೆ ಅದು ದೊಡ್ಡ ವಿಷಯ. ಸೊ ಥ್ಯಾಂಕ್ ಯು ಸೋ ಮಚ್ ಅಂಡ್ ಐ ಹೋಪ್ ಮುಂದೆನೂ ನಿಮ್ಮ ಒಟ್ಟಿಗೆ ಕೆಲಸ ಮಾಡುವ ಆ ಒಂದು ಅವಕಾಶ ನಂಗೆ ಸಿಗುತ್ತೆ ಅಂತ. ಸೊ ಥ್ಯಾಂಕ್ ಯು ವೆರಿ ಮಚ್. ಅಂಡ್ ಧ್ರುವ ಸರ್, what an incredible actor he is, and he is so motivating. ಯಾಕಂದ್ರೆ ಪ್ರತಿ ಒಂದು ಸೀನ್ ಮುಂಚೆ ಅದರ ಯಾವ್ದಾದ್ರು ಸೀನ್ ನನ್ಗೆ ಚೆನ್ನಾಗಿ ಬರ್ತಿಲ್ಲ, ಸ್ವಲ್ಪ ಟೇಕ್ಸ್ ಆಗ್ತಿದೆ ಅಂದ್ರೆ he used to motivate me so much. ಇಲ್ಲ ಮೇಡಮ್ ಬನ್ನಿ ಮೇಡಮ್, ಇದು ಟೇಕ್ ಆಗ್ಬಿಡುತ್ತೆ ಮೇಡಮ್ ಅಂತ ಎಷ್ಟು ಮೋಟಿವೇಟ್ ಮಾಡ್ತಿದ್ರು. ಸೊ ಇಟ್ ವಾಸ್ ಲವ್ಲಿ ವರ್ಕಿಂಗ್ ವಿತ್ ಯು ಸರ್, ಥ್ಯಾಂಕ್ ಯು. ಅಂಡ್ ವಿಲಿಯಮ್ ಸರ್ ಅಷ್ಟೇ, ಪ್ರತಿ ಒಂದು ಫ್ರೇಮು ನಾವು ವಾಲ್ಕೆನೋ ವಿಲಿಯಮ್ಸ್ ಅಂತ ಕರೆಯೋದಂತ ಹೇಳಿದ್ದೆ ಅಲ್ಲ, ಯಾ, ಸೊ ಅದೇ ರೀತಿ ಡೆಲಿವರ್ ಮಾಡಿದ್ರು. ಪ್ರತಿ ಒಂದು ಫ್ರೇಮು ಇಸ್ ಇನ್ಕ್ರೆಡಿಬಲ್ ಟು ವಾಚ್. ಸೊ ಥ್ಯಾಂಕ್ ಯು ಸರ್. ಅಂಡ್ ಅರ್ಜುನ್ ಜಯ ಸರ್ ಅಷ್ಟೇ, ಮ್ಯೂಸಿಕ್ ಏನು ಮಾತಾಡೋ ಅಗತ್ಯನೇ ಇಲ್ಲ. ಸೊ ಅಷ್ಟು ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ, ನಮ್ 2 ಸಾಂಗ್ ಹಿಟ್ ಮಾಡ್ಕೊಟ್ಟಿದ್ದಾರೆ ಆಲ್ರೆಡಿ. ಸೊ ಎಸ್, ಥ್ಯಾಂಕ್ ಯು ಟು ದ ಎಂಟೈರ್ ಟೀಮ್ ಅಂಡ್ ಐ ಆಮ್ ಸೋ ಹ್ಯಾಪಿ ಟು ಬಿ ಹಿಯರ್. ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ನಮ್ಮ ಇಡೀ ತಂಡದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ಅಂಡ್ ಆಲ್ಸೋ ಥ್ಯಾಂಕ್ ಯು ಟು KVN ಪ್ರೊಡಕ್ಷನ್, ವೆಂಕಟ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ಮಿ ಅ ಪಾರ್ಟ್ ಆಫ್ KD. I don't know now, again when I get to work with you, but KD is very special for me and thank you for making it happen for me. And ಸುಪ್ರೀತ್ ಸರ್ಗೂ ಥ್ಯಾಂಕ್ ಯು, ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಎಲ್ಲರನ್ನ. ಸೆಟ್ಟಲ್ಲಿ ಯಾರಿಗೂ ತೊಂದರೆ ಆಗದೆ ಎಲ್ಲ ಸ್ಮೂತ್ ಆಗಿ ನಡೀತಿರ್ಬೇಕು ಅಂತ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಸೊ ಥ್ಯಾಂಕ್ ಯು ಸುಪ್ರೀತ್ ಸರ್. ಎಸ್, ಥ್ಯಾಂಕ್ ಯು ಟು ದ ಎಂಟೈರ್ ಟೀಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ರೇಷ್ಮಾ, ಥ್ಯಾಂಕ್ ಯು, ದಟ್ ವಾಸ್ ವೆರಿ ಬ್ಯೂಟಿಫುಲ್. ಪ್ರೇಮ್ ಸರ್ ಭಯಂಕರ ಟ್ರೈನಿಂಗ್ ಕೊಟ್ಟಿದ್ದಾರೆ ಎಲ್ಲ ಆರ್ಟಿಸ್ಟ್ಗೆ. ಸರ್ ಕ್ವೆಶನ್ಸ್ಗೆ ಜಾಗನೇ ಇಲ್ಲ, ಎವ್ರಿಬಡಿ ಹ್ಯಾಸ್ ವೆಲ್ ಪ್ರಿಪೇರ್ಡ್. ಅಂದ್ರೆ 4-5 ಪ್ರೆಸ್ ಮೀಟ್ಗಳನ್ನ ಮಾಡಿ ಬೇರೆ ಎಲ್ಲ ರಾಜ್ಯಗಳಿಗೆ ಹೋಗಿ ಬಂದು ಪ್ರೋ ಆಗ್ಬಿಟ್ಟಿದ್ದಾರೆ ಎಲ್ಲರೂ. ಥ್ಯಾಂಕ್ ಯು ರೇಷ್ಮಾ. ಆಫ್ ಕೋರ್ಸ್ ಲೇಟರ್ ಆನ್ ದ ಪ್ರೆಸ್ ವಿಲ್ ಹ್ಯಾವ್ ಲಾಟ್ ಆಫ್ ಕ್ವೆಶನ್ಸ್ ಫಾರ್ ಯು. ಥ್ಯಾಂಕ್ ಯು ವೆರಿ ಮಚ್ ರೇಷ್ಮಾ. ಥ್ಯಾಂಕ್ ಯು, ಗುಡ್ ಲಕ್. ನಂತರ ನಾವ್ ಏನ್ ಆ ಜೋಡಿ ನೋಡಿದ್ವಿ, ನನಗೆ ಆಕ್ಚುಲಿ ಸಿಂಗಲ್ ಕರೆಯಕ್ಕೆ ಇಷ್ಟನೇ ಇಲ್ಲ. ನಿಖಿಲ್ ಬೇತೆ ಲೆಪ್ಪರಿಂಗ್ ಮನಸ್ಸೇ ಇಜ್ಜಿ ಮ್ಯಾಮ್. ಸೊ ಐ ವಾಂಟ್ ಟು ಹ್ಯಾವ್ ದಿಸ್ ಕ್ಲಾಸಿಕ್ ಜೋಡಿ ಟುಗೆದರ್ ಆನ್ ಸ್ಟೇಜ್. ಪ್ಲೀಸ್ ಬನ್ನಿ, ನಮ್ಮೆಲ್ಲರಿಗೆ ಪ್ರೀತಿ ಮಾಡಿದ್ರೆ ಹೇಳ್ಕೊಟ್ಟಂತ ಜೋಡಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್, ವೆರಿ ಟ್ಯಾಲೆಂಟೆಡ್ ಬ್ಯೂಟಿಫುಲ್ ದಿವಾ ಶಿಲ್ಪಾ ಶೆಟ್ಟಿ ಮೇಡಮ್ ಆನ್ ಸ್ಟೇಜ್ ಪ್ಲೀಸ್. Welcome ma'am. Madam, movie pairing is future. Okay, but the past, the best pair, the best jodi, because even today, since I don't know if it's a coincidence you're wearing a sari and we all love the saris and all what you've worn in the song, Bangaradinda song. Sir, first maatu, nimma ಪ್ರೀತಿನ ನೋಡಿ ಎಷ್ಟೋ ವರ್ಷಗಳ ನಂತರ ನೋಡಿ ಹೆಂಗನ್ಸ್ತು ಅಂತ ಹೇಳ್ಬೇಕು. ದಯವಿಟ್ಟು ಮೈಕ್ ಕೊಡಿ. ಅಂಡ್ ಒಂದ್ ವಿಷಯ ನಾನು ಹೇಳ್ಬೇಕು, ಶಿಲ್ಪಾ ಶೆಟ್ಟಿ ಮೇಡಮ್ ಅನ್ನೋಂತ ಸೂಪರ್ ಬ್ಯೂಟಿಫುಲ್ ಟ್ಯಾಲೆಂಟೆಡ್ ಡಿವಾನ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಇಂಟ್ರೊಡ್ಯೂಸ್ ಮಾಡಿದ್ದೆ ಇಸ್ ನನ್ ಅದರ್ ದೆನ್ ವಿ ರವಿಚಂದ್ರನ್ ಸರ್. ಆ ಹೆಗ್ಗಳಿಕೆ ರವಿ ಸರ್ಗೆ ಸರ್. ಥ್ಯಾಂಕ್ ಯು ಸೋ ಮಚ್ ಶಿಲ್ಪಾ ಮ್ಯಾಮ್, ಅವತ್ತು ಅಲ್ಲಿ ಕರ್ಕೊಂಡ್ ಬಂದು ನಮ್ಗೆ ಇಲ್ಲಿ ಕೊಟ್ಟಿದ್ದಕ್ಕೆ. ಈಗ ಮತ್ತೆ ನಾವು ಎಷ್ಟೋ ವರ್ಷಗಳ ನಂತರ KD ನೋಡ್ತಾ ಇದೀವಿ, ಅವ್ರನ್ನ ಮತ್ತೆ ನೋಡಿ ಹೆಂಗನ್ಸ್ತು ಸರ್?
ಆ ಕಡೆನೇ ಸತ್ತಿಗೆ ಕೂತ್ಕೆ ತಿರ್ಕೊಂಡು ಅಲ್ಲೇ ನೋಡ್ತಾ ಇರ್ಬೇಕು ಅನ್ಸುತ್ತೆ. ಆ ಕಡೆ ನೋಡ್ಬಿಡಿ. He wants to see that side only. So I do one thing. I know madam. ನೋಡೋಣ ಪ್ಲೀಸ್ ಇಲ್ಲ ಇರಿ ಮೇಡಮ್. ಹಿಂಗೆ ನೋಡಿ ಮಾತಾಡಿ ಸರ್. ನಾವು ಸಿನಿಮಾ ಮಾಡ್ಬೇಕಾದ್ರೆ ವಿ ವೆರ್ ವೆರಿ ಗುಡ್ ಫ್ರೆಂಡ್ಸ್. whenever director, hero and heroine feel we never had. So day one in the, I think first 3 days she was a Bombay heroine. Then he converted. I'll give the mic to ma'am also. This conversation is going to be very interesting. Yeah, so first few days she was a Bombay heroine, Hindi heroine. ಫಸ್ಟ್ ಡೇ ಬೈಕ್ ಚೇಸ್ ತೆಗಿತಾ ಇದ್ದೆ, ಪ್ಲೇಸೋ ತಪ್ಪದು. ಅವ್ರಿಗೆ ಗೊತ್ತಿರಲಿಲ್ಲ ನಾನೇ ಚೇಸು ಶೂಟ್ ಮಾಡ್ತಾ ಇದ್ದೆ, ನಾನೇ ಫೈಟು ಶೂಟ್ ಮಾಡ್ತಾ ಇದ್ದೆ, ನಾನೇ ಟೂಪ್ ಇಲ್ಲ ಏನಿಲ್ಲ. ನಾನೇ ಕೂರ್ಸ್ಕೊಂಡು ಬೈಕ್ ಕೋಲಾರೆಲ್ಲ ಸುತ್ಕೊಂಡು ಮನೆ ಬೆಟ್ಟ ಗಿಟ್ಟೆಲ್ಲ ಹಿಡಿದು ಹತ್ತುತ್ತಾ ಇದ್ದೀನಿ. ಇವಾಗ ಯಾರು ಡೂಪ್ ಇಲ್ವಾ ಈ ಪಿಕ್ಚರಲ್ಲಿ, ಫೈಟ್ ಮಾಸ್ಟರ್ ಇಲ್ವಾ, ಎಲ್ಲ ಇವನೇ ತೆಗಿತಾ ಇದ್ದೀನಿ ಏನೋ ಫೀಲಿಂಗ್ ಇವ್ರಿಗೆ. 3 ದಿವಸ ಆದ್ಮೇಲೆ ಕೇಳಿದ್ರು, ये पिक्चर में फाइट मस्त नहीं है क्या, डूब नहीं है क्या, मेरे लिए भी डूब नहीं है, आपके भी नहीं है. आवाज ಕೇಳಿದ್ದು ಒಂದೇ, are you safe or relax? I am safe, you are feeling safe, then what is the problem ಅಂದೆ. ಅಲ್ಲಿಂದ ಸ್ಟಾರ್ಟ್ ಆಯ್ತು ಜರ್ನಿ. ಅಂಡ್ ವಂಡರ್ಫುಲ್ ಹುಡುಗಿ ಅವರು. ಅಂಡ್ ವೆರಿ ಏನಂದ್ರೆ ಈಗ ನಮ್ಮನ್ನ ಕೂಡ ಶಿ ಕರೆಕ್ಟ್ಸ್. ಇನ್ನೂ ಇದನ್ನ ಕಂಪ್ಲೇಂಟ್ ಮಾಡಿಲ್ಲ ಅವರು, ಇಲ್ಲ ಫಸ್ಟ್ ಇದನ್ನ ಕಂಪ್ಲೇಂಟ್ ಮಾಡ್ರವರು. ಶಿ ವಾಸ್ ದ ಒನ್ ಫಸ್ಟ್ ಕಾಂಟ್ಯಾಕ್ಟ್ ಲೆನ್ಸ್ ಹಾಕಿದ್ದು ನನಗೆ. ಯು ವೇರ್ ಕಾಂಟ್ಯಾಕ್ಟ್ ಲೆನ್ಸ್ ಫ್ರಮ್ ನೌ ಆನ್ವರ್ಡ್ಸ್ ಅಂತ ಹೇಳಿ ಕಾಂಟ್ಯಾಕ್ಟ್ ಲೆನ್ಸ್ ಹಾಕಿ. Indirectly you directed him. ಅಂಡ್ ವಿತಿನ್ ಸೆಕೆಂಡ್ಸ್ ನಾವು ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಸ್ಯಾರಿ ಹಾಕ್ಬೇಕು ಅಂದಾಗ, ಡೋಂಟ್ ವೇರ್ ನಾರ್ಮಲ್ ಸ್ಯಾರಿ, ವೇರ್ ಇಟ್ ಸಮಥಿಂಗ್ ಎಲ್ಸ್, ಬೇರೆ ತರ ಬಿಡು ಅಂತ ತಕ್ಷಣ ಕಾರಿಂದನೇ ಹೋಗಿ ಬೇರೆ ತರ ಉಟ್ಕೊಂಡು ಸೀರೆ ಬಂದು ಸಾಂಗ್ ಸ್ಟಾರ್ಟ್ ಮಾಡಿದ್ರು. ವೆರಿ ವೆರಿ ಜೊತೆಲಿದ್ದಾಗ ಯು ಆರ್ ಲಾಟ್ ಆಫ್ ಲವ್ ಅಂಡ್ ಲಾಟ್ ಆಫ್ ಫ್ರೆಂಡ್ಶಿಪ್ ಅಂಡ್ ಲಾಟ್ ಆಫ್ ಸ್ಫೂರ್ತಿ ಕೊಡ್ತಾ ಇರ್ತಾರೆ ನಿಮ್ಮನ್ನು. ಶಿ ಬಿ ಪುಷಿಂಗ್ ಯು. Yes. Charged up, she's always charged up, and that smile is always attractive and destructive also sometimes. I just wanted to know. Yes, ma'am. I think when I worked with Ravi sir, he never complimented me. After 18 years, he's complimenting me on the stage. He never said all these good things to me then. ನಾನು ಅವಾಗ 100 days ಫಂಕ್ಷನ್ ಮಾಡಲಿಲ್ಲ ಪ್ರೊಡ್ಯೂಸರ್. ಆಫ್ಟರ್ ಫಿನಿಶ್ ಪಿಕ್ಚರ್ ವಿ ನೆವರ್ ಮೆಟ್ ಆಲ್ಸೋ. ವಿ ಡಿಡ್ ಒನ್ಲಿ ಅನದರ್ ಪಿಕ್ಚರ್ some years again. Same producer again produced a film with us. After very long time we met. So he never gave you that compliment. Opportunity to come on the stage. I think we have never come on the stage before. This is the first time. We never had the opportunity. Thank you, Prem sir, KVN sir, for bringing this jodi together on stage for the first time after so long. Ma'am, then it was only complaints, no compliments back then? No, he Complaints was, ಇಲ್ಲ. Where are the complaints? is known as the crazy star, and I know why he was called crazy. Suddenly when I was shooting Ondagonamba, there was a motorbike in the middle of the bungalow. Yeah, how I said, sir, what is this motorbike doing in the middle of the bungalow? Next thing I knew, I was sitting on the motorbike, and instead of coming down the stairs, the motorbike was put on some harness, and it was I don't know, it was meant to come down on that harness, and I was sitting on the motorbike. So I was like, when it comes to picturization of songs, I realized at that time that that's why he was known as the king of songs. So he had a great ear for music, and I remember when we were shooting Raja Raja, that song, which was an iconic song. So creative it was. Yeah, there were cards coming out of Yes. different parts of my body. Don't ask me how he shot it. I was holding a towel. Suddenly there was a card coming from there and a card coming. I said, sir. Then he said, I want a card coming from here. I said, sir, but how are you going to do it? He said, you don't worry. You just stand. I'll bring the card out. So I mean, that was Ravi sir. But I feel so fortunate that after 18 years, I'm coming back to Kannada cinema with KD. To have been given this opportunity. You know, I wasn't going to do this movie, but like they say, दाने दाने पे लिखा होता है खाने वाले का नाम. I think part पे लिखा होता है actor का नाम. So I'm very fortunate that Prem sir had that confidence, and he pushed me. I was actually fractured and I was in a wheelchair when he came to narrate the film to me 2.5 years ago, and I said, you know, luckily I was on that wheelchair because at that time I was working a lot, and I said I don't want to leave my kids and again, you know,
go to Bangalore because I knew the schedules were in Bangalore and Mysore. He said, you hear the script and you hear your part and then you say no. So I said, okay, make me hear it. So I remember by the time it reached interval point, I forgot I had a fracture. I nearly stood up and then I slumped back. I said, sir, for this scene alone, I want to do this film. So Satyavati is that kind of character. Yes. And I feel so happy that the film manifested itself for me. And I got the opportunity to again pair up with Sanju. Again, we have great chemistry on screen and a great friendship. And Venki sir truly is the star of the movie because when you see stars shine, you need this to shine. So that was provided by him, and it wasn't done just with the point of view of just making a film with money. I think he's made this film with heart, and that's why there's that soul. Thank you, Venki sir. Supreet, who handled all our tantrums. Dhruva, you were a pleasant surprise, truly, because I got, it's my first film with Dhruva, and he is an amazing talent. So, like Ramesh sir said that, you know, he would joke around before, even before an intense shot, and then switch on. That can only happen when you had that background of theatre, which is what he has. So his base is very good. So Kannada cinema will see a different side to Dhruva, and I wish you all the very best. And Rishma, I don't know about you, but I'm manifesting that you're going to be a huge star after this movie. So yes, it was just amazing. Ramesh sir, we've had some interesting work. I feel very, I'm not going to give out any secrets with Ravi sir's role in mine. But all I'm going to say, I wrote a line. KD-alli Satyavati agi barta idi. ಇದು ಪ್ರೀತಿ ಅಂತಂದ್ರೆ so sweet. See, I'm Karnataka ಹುಡುಗಿ. Ah. I speak Tulu. ಎಂಕು ತುಳು ಬರ್ಪುಡು, ಕನ್ನಡ ಆದ ಎಡ್ಡೆಡ್ ಬರ್ಪುಜಿ. ಒಂದೊಂದು ತುಳುಡು ಪಾತ್ರಲ್ಲ ಮ್ಯಾಮ್. ತುಳು ಅರ್ಥ ಆಪುಣ? ಅರ್ಥ ಕೇಡಿಡು ಮಾತಲ್ಲ ಉಂಡು, ಎಮೋಷನ್ ಉಂಡು, ಆಕ್ಷನ್ ಉಂಡು, ಲವ್ ಉಂಡು, ಸ್ಟಾರ್ಸ್ ಉಳ್ಳಾರು, ಮಾತೆಲ್ಲ ಉಳ್ಳೇರು, ಪ್ರೀತಿ ಉಂಡು. ಪ್ರೇಮ್ ಸರ್ ಬಾರಿ ಪ್ರೀತಿ ಒಂದು ಫಿಲ್ಮ್ ಮಲ್ತದೇರು. And ಯಾನ್ ಹೋಪ್ ಮಲ್ಪೆ ಒಂದು ಬಾರಿ ಮಲ್ಲ ಸಕ್ಸಸ್ ಆವಡು. And ಇನ್ನ ಪ್ರೀತಿ ಬೋಡು. And you've always supported all the work I have done. Please support us in this film again. Thank you very much. ಅದೇ ನಾನು I'm a Mangalorean and I must say we Mangaloreansಗೆ ಶಿಲ್ಪಾ ಮ್ಯಾಮ್ is a big pride. Ma'am, here you are known as in KD era, you are known as Satyavati, but in Karnataka you are fondly known as Chandu ma'am. Chandu. Thanks to him. ಚಂಡು ಎಲ್ಲರೂ ಅಸಲಿ ಚಂಡು ಅಂದಿನಾಡ ಆ ಚಂಡು ಅಂದಾಗ ಮ್ಯಾಮ್ ಎಕ್ಸ್ಪ್ರೆಷನ್ಸ್ ಇರ್ಬೋದು. ಸೊ ಚಂಡು ಇಲ್ಲಿದ್ದಾರೆ. ಇದು KD ಟೀಸರು ನನಗೆ ಗೊತ್ತು. ಪ್ರೇಮ್ ಸರ್ ನಿಮ್ ಪರ್ಮಿಷನ್ ತಗೊಂಡು ಒಂದು ಛಲದ್ದು ಒಂದು ಹಾಡೇನಾದ್ರೂ ನಮ್ದು ನೆನಪಿನ ಹಾಡು ಹಾಕ್ಸ್ಬಿಡೋದ ಸರ್? ಬಂಗಾರದಿಂದ ಬಣ್ಣನ ತಂದ ಮ್ಯಾಮ್ ಇಸ್ ವೇರಿಂಗ್ ಸಾರಿ. They're killing KD. Hey, song please. Come on. Let's hear it for Ravi sir and Shilpa ma'am. Hey, ಬಂಗಾರದಿಂದ. Ma'am, I'll take the mic. ಶಿವ ಭಕ್ತರು ಅದಕ್ಕೆ ಶಿವ ಸಾಂಗ್ ಆಗ್ತಾ ಇದಾರೆ ಅಂತ ಹೇಳಿ. ಯಾಕಂದ್ರೆ ನಮ್ಗೆ ಈ ತರ ಆಪರ್ಚುನಿಟಿ ಮತ್ತೆ ಸಿಗೋದಿಲ್ಲ. ವಿ ಡೋಂಟ್ ಗೆಟ್ ದಿಸ್ ಆಪರ್ಚುನಿಟಿ ವೇರ್ ವಿ ಕ್ಯಾನ್ ಸಿ ರವಿ ಸರ್ ಅಂಡ್ ಶಿಲ್ಪಾ ಮ್ಯಾಮ್ ಟುಗೆದರ್ ಆನ್ ಸ್ಟೇಜ್. ಸಿನಿಮಾ ಕಥೆನೇ ಬದಲಾಗ್ಬಿಡ್ತೀನಿ ನೋಡಿದ್ರೆ. ಏನು ಬದಲಾಗಲ್ಲ. ಸಿನಿಮಾದಲ್ಲಿ ನಾನು ಅವ್ರ ಮಕ್ಕಳನ್ನು ನೋಡಿಲ್ಲ. ಹೇಳ್ಬಿಟ್ರಿ ನೀವ್ ಇವಾಗ. ಹೀಗಿದೆ ಅವನಿಗೆ ಹೇಳ್ಬಿಟ್ರಿ. ಜೋಡಿ ಇಲ್ಲ, ಏನು ಇಲ್ಲ. ನೀವು ಒಳ್ಳೆ ಕಥೆ ನನ್ನ ಜೋಡಿ ಎಲ್ಲ ಬರೆಯೋದೆ. ಅದೊಂದು ಇವನು ಬೈಯೋದೆ. ಹಲೋ, ಇವನು ಬೈಯೋದೆ ನನ್ನ ಕಥೆಯಲ್ಲಿ. ಬೈಯೋದೆ ಪಂಚ ಗಿಂಚೆಲ್ಲ ಬರೀ ಕಿತ್ತಾಕ್ಬಿಡ್ತಾನೆ. ಅವನಿಗೆ ಅದೇನು ಆಸೆ, ನನ್ನ ಪಂಚ ಕಿತ್ತಾಕೊಳ್ಳೋ ಆಸೆ.
ನೀವು ಬಂದ್ಬಿಟ್ಟು ಜೋಡಿ ಆಡು ಅಂತೀರಾ, ಅವ್ರ ವಿಲ್ಲನ್ ಅವರೇ ಬೇರೆ ನಾನೇ ಬೇರೆ. He revealed, man, that you guys We are never not. faced each other because he was my hero and he was the director. And like I said, he was one and all. He was a DOP also, he was director also, action director, Doom. So he would set the shot up, and the assistant director obviously would tell me the lines and everything, and he'd be screaming, and then suddenly it's a romantic scene. Action! I think there's no emotion. He would be, and then suddenly, cut. Okay. So I mean, I worked like that with him. So it was too comical. And Ayyo, he was- Ravi sir, KD, no romance? Or Yes, there is. There is romance. ಅಲ್ಲ ನಂಗೆ ರವಿ ಸರ್ ನ ಆ ಜಿಗದ್ ಕೊಟ್ಟು ಸರ್ ಹೆಂಗ್ ಸರ್ ಹೆಂಗ್ ಸರ್ ಆ ಸ್ಟೈಲ್ ಬಗ್ಗೆ ಮಾತಾಡಿ ಸರ್, ನೀವು ನಿಮ್ಮ KD ಸ್ಟೈಲ್ ಬಗ್ಗೆ ಮಾತಾಡಿ ಸರ್. ಫಸ್ಟ್ ಆಫ್ ಆಲ್ KD ಏನ್ ಗೊತ್ತಾ, KD ಅಂದ್ರೆ ಏನು ಅನ್ನೋದು ಫಸ್ಟ್ ತಿಳ್ಕೊಬೇಕಲ್ಲ ನಾವೆಲ್ಲರೂ. ಹೌದು. KD ಅಂದ್ರೆ ಫಸ್ಟ್ ಬರೇ ನಿನ್ನ ಅಲ್ಲಿ ಕೂತ್ಕೊಂಡಿರ್ತಾರೆ. ಇವನು ನೋಡಿ ಎಲ್ಲಾರು ಯಾಮಾರ್ತಾರೆ ಆಕ್ಚುಲ್ ಆಗಿ. ಈ ಮುಖ ನೋಡು, ಯಾವಾಗಲೂ ನಗ್ತಾ ಇರುತ್ತೆ, ಸೌಮ್ಯವಾಗಿ ವಿನಯವಾಗಿರ್ತಾನೆ. ಆಕ್ಚುಲಿ ಇದು ನಿಜವಾದ ಫೇಸ್ ಇದ್ದು ಅಲ್ಲ ಅವನು. ಇದು It's not the real face of Prem, sir. ತುಂಬಾ ಕಷ್ಟ ಆಕ್ಚುಲಿ, ಆ ಥರ ಬದುಕೋದು ಕಷ್ಟ, ಆದ್ರೆ ಇರೋದು ಕೂಡ ಕಷ್ಟ. ಅದು ಇವನ ಒಳಗೆ ಒಬ್ಬ ಚಮತ್ಕಾರ ಇದ್ದಾನೆ. ಅದು ಯಾವಾಗಲೂ ಪರ್ದೆನ ದೊಡ್ಡದಾಗಿ ಆಸೆ ಕನಸೆಲ್ಲ ದೊಡ್ಡದಾಗಿ ಯೋಚನೆ ಮಾಡಿ ಅದನ್ನ ಹಿಂಗೆ ತರಬೇಕು ಅನ್ನೋದು ಒಂದು ಹಠ ಇಟ್ಕೊಂಡು ಓಡಾಡ್ತಾನಲ್ಲ, ಅದು ಈ ಪ್ರೇಮ್. ಆಮೇಲೆ ಈ ಸಿನಿಮಾ KD ಅಂದ ತಕ್ಷಣ ನನಗೆ ನೆನಪಾಗೋದು ತಾಕತ್ತು, ಧೈರ್ಯ, ಆಸೆ, ಕನಸು, ಕಲಾವಿದರು ತಂಡೆ ಎಲ್ಲ ಒಟ್ಟಿಗೆ ಸೇರಿ ಒಂದು ಸಿನಿಮಾ ನೋಡಿದ್ರೆ ಇವತ್ತು ಅನಿಸೋದು ನಮಗೆ ಇದು ನಮ್ಮ ಗರ್ವ ಸರ್. ಇದು ಇವತ್ತು ಈ ಸ್ಟೇಜ್ ನೋಡಿದ್ರೆ ನಮ್ಮ ಗರ್ವ. ಆಮೇಲೆ KVN ಪ್ರೊಡಕ್ಷನ್ಸ್ ಅಂದರೆ ನಮಗೊಂದು ಗರ್ವ ಸರ್. ನಮ್ಮಲ್ಲಿ ಇದ್ದೀರಾ ನೀವು ಅನ್ನೋದು ನಮ್ಮೊಂದು ಸಂತೋಷ. ವಿ ಆರ್ ಪ್ರೌಡ್ ಆ್ಯಂಡ್ ಇಸ್ ಅವರ್ ಪ್ರೈಡ್ ಸರ್. KVN ಪ್ರೊಡಕ್ಷನ್ಸ್ ಇದ್ದರೆ ಈ ಥರ ಸಿನಿಮಾಗಳೆಲ್ಲ ಇನ್ನೂ ದೊಡ್ಡದಾಗಿ ಯೋಚನೆ ಮಾಡ್ಬೋದು ಅನ್ನೋ ಒಂದು ಹೋಪ್ಸ್ ಕೊಟ್ಟಿದ್ದೀರಾ, ನೀವು ನಂಬಿಕೆ ಕೊಟ್ಟಿದ್ದೀರಾ, ಆ್ಯಂಡ್ ವಿ ಆರ್ ಸಲ್ಯೂಟ್ ಟು ಯು ಸರ್. ಎಲ್ಲರನ್ನೂ ಸೇರಿಸೋದು ಅಷ್ಟು ದೊಡ್ಡ ವಿಷಯ ಅಲ್ಲ. ಸಿನಿಮಾ ಅಂದ ತಕ್ಷಣ ಫಸ್ಟ್ ಬಡ್ಜೆಟ್ ಹಾಕ್ಕೊಡ್ತೀವಿ ನಾವು, ಇಷ್ಟೇ ಬಡ್ಜೆಟು, ಇಷ್ಟಲ್ಲಿ ಮುಗಿಬೇಕು ಅನ್ನೋದು ಅದಿಲ್ಲ ತಲೆಯಲ್ಲಿ. ಅದಿದ್ದರೆ ಕನಸು ಕಾಣೋಕ್ಕಾಗಲ್ಲ ಫಸ್ಟು. ಆ ಥರ ನನಗೆ ನಮ್ಮ ಅಪ್ಪ ಇದ್ರು, ಅಂದರೆ ಬಡ್ಜೆಟ್ ಅನ್ನೋದೇ ಗೊತ್ತಿರೋದಿಲ್ಲ ನಂಗೆ. ಆ ಥರ ಸಿನಿಮಾ ಮಾಡ್ಕೊಂಡು ಬರ್ತಿದ್ದವ್ ನಾನು. ಈ ಸಿನಿಮಾ ಶುರು ಮಾಡಿದಾಗಲೂ ನಮ್ಗೆ ಅನಿಸಿದ್ದಷ್ಟೇ. ಆಮೇಲೆ ಇನ್ನೊಂದು ಮೇನ್ ಆಗಿ ಏನು ಗೊತ್ತಾ, ಯಾರಿಗೂ ಗೊತ್ತಿಲ್ಲದಿರೋದು, ಧ್ರುವ ಸರ್ಜಾ ಯಾವುದೇ ಸಿನಿಮಾದಲ್ಲಿದ್ರು ಅದು 3 ವರ್ಷಕ್ಕೆ ಮುಂಚೆ ಮುಗಿಯೋದಿಲ್ಲ. ಅದು ಹೆಂಗೆ 3 ವರ್ಷ ತಗೊಂಡ್ಬಿಡುತ್ತೆ. ಕರೆಕ್ಟಾ? ಅದು ನೀನು ಫಸ್ಟಿಂದ ಪ್ಲಾಟ್ಫಾರ್ಮ್ ಹಾಕೊಂಡ್ ಬಂದಿರೋದು. ಹಿಂಗೇನಿಲ್ಲ, ಯಾವ ಸಿನಿಮಾ ಮಾಡಿದ್ರು 3 ವರ್ಷಕ್ಕೆ ಒಂದು ಸಿನಿಮಾ ಮಾಡೋ ಅಭ್ಯಾಸ ಅವ್ನಿಗೆ. ಕರೆಕ್ಟಾ? ಹೇಳ್ಬಾರ್ದು ಇವೆಲ್ಲ, ಬಟ್ ನನಗೆ ಬಾಯಿ ಸುಮ್ಮನೆ ಇರಲ್ಲ. ಎಲ್ಲ ಹೇಳ್ಬಿಟ್ಟು ಎಲ್ಲ ಹೇಳ್ಬಿಟ್ಟಿದ್ರೆ ಹೇಳ್ಬೋದಾ ಇದು ಅಂತ. ಅವ್ರು ಏನೇ ಹೇಳಿದ್ರು ನಮ್ಗೆ ಆಶೀರ್ವಾದನೆ. ಅವ್ರು ಏನ್ ಹೇಳಿದ್ರು, ಆಮೇಲೆ ನಾನು ಅವಾಗಲೇ ಹೇಳಿದೆ, ನಾನು ನಿಮ್ಗೆ ಯಾರಿಗೂ ಹೇಳ್ತಿದ್ದೆ, ಅವ್ರು ಪ್ರತಿ ಒಂದು ಶಾರ್ಟು, ಪ್ರತಿ ಒಂದು ಸಾಂಗ್ ಲೈನು, ಪ್ರತಿಯೊಂದು ಇದು ನಾನು ಏನು ಹೇಳ್ತೀವಲ್ಲ, ಯಾವುದೋ ಒಂದು ಕೂದಲು ಇರುತ್ತೆ, ಅದಕ್ಕೂ ಸಮ ಅಲ್ಲ ನಾವು ಯಾರೂ ಅವ್ರಿಗೆ. ಒಂದು ನನಗೆ ಪ್ರೇಮ್ ಈ ಸಿನಿಮಾಗೆ ಸರ್ ವೆಂಕಟ್ ಅವ್ರು ನಿಮಗೆ ಗೊತ್ತಿರಲಿ, ಇದು ನನ್ನ ಗೆಟಪ್ ಮಾಡೋದಕ್ಕೆ 15 ಜನ 10 ದಿನ ನಮ್ಮ ಮನೆಗೆ ಬಂದಿದ್ದಾರೆ. ಎಷ್ಟು ಸರಿ ಸರ್? 10 ಡೇಸ್. ಸಿನಿಮಾಲಿ ಆ್ಯಕ್ಟ್ ಮಾಡೋದು 6 ಡೇಸ್. ಬರೀ ನನ್ನ ವಿಗ್ಗಿನ ಜುಟ್ಟು ಸರಿ ಮಾಡೋಕ್ಕೆ ಇವನು ಇದು ಹಿಂಗೆ ಬರ್ಬಾರ್ದು ಸರ್, ವಿಗ್ ಚೇಂಜ್. ನೆಕ್ಸ್ಟ್ ಅದೇ ವೀಕ್ ಬರ್ತಾ ಇದೆ ನನಗೆ. 6 ದಿವಸ ಅದೇ ವೀಕೆ ಬಂದಿರೋದು. ಒಂದು ಕೂತು ತೆಗ್ದಿರ್ತಾನೆ ಅವನು ಅಷ್ಟೇ. ಆಮೇಲೆ ಸರ್ ಸಂಜಯ್ ದತ್ ಸರ್ ಅವ್ರು ನೋಡೋದಕ್ಕೆ ಮಾತ್ರ ಆ ಥರ ತಾಕತ್ತು ಹಂಗೆ ಕಾಣಿಸ್ತಾರೆ ಸರ್. ಆದ್ರೆ ಅವ್ರ ಒಳಗೆ ಸುನಿಲ್ ದತ್ ಅವ್ರ ಮನಸ್ಸೇ ಯಾವಾಗ ಇರೋದು ಅವ್ರಿಗೆ. ಅದು ಯಾವಾಗ ಕಾಣಿಸುತ್ತೆ ಅದು. ಐ ಕ್ಯಾನ್ ಸಿ ಸುನಿಲ್ ದತ್ ಇನ್ ಯುವರ್ ಆರ್ಟ್ ಸರ್ ಆಲ್ ದ ಟೈಮ್. ದ ವೇ ಯು ಸ್ಪೀಕ್ ಟು ಅಸ್ ಅಂಡ್ ವೆರಿ ಸಾಫ್ಟ್ ಯು ಆರ್, ಬಟ್ ನಾಟ್ ಇನ್ ಯುವರ್ ಲುಕ್ಸ್. ಆ್ಯಂಡ್ ಪಟಾಯ ವೆನ್ ಐ ಫಸ್ಟ್ ಮೆಟ್ ಹಿಮ್ ಇನ್ ಪಟಾಯ. ಆ್ಯಕ್ಚುಲಿ ನಂದೊಂದು ಶೂಟಿಂಗ್ ಪಟಾಯಲ್ಲಿ, ಅವ್ರದ್ದು ಶೂಟಿಂಗು. ಇವ ಸೋ ಗ್ರೇಟ್ಫುಲ್ ಅಂದ್ರೆ ಅವಾಗ ಏನು ಮಾಡೋದಂದ್ರೆ ಅವ್ರದ್ದು ಕ್ಯಾರವನ್ ಇತ್ತು, ನಮ್ದು ಕನ್ನಡ ಪ್ರೊಡಕ್ಷನ್ ಅಲ್ಲ, ಕ್ಯಾರವನ್ ಫಾರಿನಲ್ಲಿ ಕೊಡಲ್ಲ ನಮಗೆ. ಅಲ್ಲ ಸರ್, ಅಲ್ಲಿ you are the one who introduced caravan to Kannada film industry. Yes, he was the only one who used to have it. He used to sit down and he used to allow me to use it. ಅಲ್ಲ ಬೇರೆ ಪ್ರೊಡಕ್ಷನ್ ಕಳಿಸ್ಕೊಟ್ಟೆ ಅವ್ರಿಗೆ. ಆಮೇಲೆ ಅಲ್ಲಿ ಅವ್ರಿಗೆ ಗೇಟ್ ದ ಕ್ಯಾರವನ್ ಟು ಮೀ. ಈ ಡಿಂಟ್ ಇವನ್ ನೋ ಮಿ ದೆನ್ ಆ್ಯಕ್ಚುಲಿ. ಅವ್ರು ಕರೆದ್ಬಿಟ್ಟು
देदो कैरावन अंदबिಟ್ಟು ಹೋದರು ಅವರು. थैंक यू वेरी मच सर. एंड आपका फर्स्ट फिल्म हीरो आपका विधाता किया था and I did that film your character in Kannada sir. I played that role here actually. Pitama anta naane act ಮಾಡಿದ character act ಮಾಡಿದ್ದು. So yellow we know each other sir. We have been there together. Knowingly or unknowingly we have been linked from such a long time. ಅದೊಂದು ಖುಷಿ ಕೊಡುವಂತ ವಿಷಯ. ಬೇಸಿಕಲಿ ಇಲ್ಲ ಹೇಳಲ್ಲ ಕ್ಯಾರೆಕ್ಟರ್ ಹೇಳಲ್ಲ ನಾನು. Prem sir is very scared because you are Satyavati in the film. He is Satyavata real life. 10 ಸರಿ ಬಂದ ಆದ್ರೆ ಇವತ್ತರೆಗೂ ಕತೆ ಹೇಳಿಲ್ಲ ಕಣೆ ನನಗೆ. ಇವತ್ತರೆಗೂ ನಾನು ಏನ್ ಮಾಡಿದ್ದೀನಿ ನನಗೆ ನಮ್ಮ ಅಪ್ಪನೇ ಗೊತ್ತಿಲ್ಲ. ಒಂದೇ ಹೇಳಿರೋದು ಅವನು, ನಿಮ್ಗೆ ಯಾಕಣ ನೀವು ಬಂದು ಹೋಗಿ ಅಂದ. ಆಮೇಲೆ ಕೊನೆ ಪಾರ್ಟ್ 2 ಅಲ್ಲಿ ಮೇಜರ್ ಆಗಿದೆ ಅಂತ ಇವಾಗ ಒಂದು ಬಾಂಬ್ ಇಟ್ಟವನೇ ನನ್ನ ತಲೆ ಮೇಲೆ. ಹೊರದಿಲ್ಲ ಅದು ಗೊತ್ತಿಲ್ಲ. ಪಾರ್ಟ್ 2 ಅಲ್ಲೇ ಸರ್ ನಿಮ್ದು ಮೇನ್ ಅಂತ ಇಟ್ಟವನೇ. ಓಕೆ ವಾಟ್ ಎವರ್ ಇಟ್ ಈಸ್. ಒಂದು ದೊಡ್ಡ ಪ್ರೊಡಕ್ಷನ್ನು, ಒಂದು ಕೇವಿನ್ ಅಂತ ಪ್ರೊಡಕ್ಷನ್ನು, ನಮ್ಮ ಸುಪ್ರೀತ್ ಅವರು ಇರ್ತಾರಲ್ಲಿ, ಅವರು ಎಲ್ಲ ಜೊತೆಯಲ್ಲಿ ಬಂದಾಗ ನಿನ್ನಂಥವ್ರು ಆಸೆ ಕನಸ್ಕೊಂಡಾಗ ನಮ್ದು ಪಾತ್ರ ಚಿಕ್ಕದಿರಲಿ ಇಲ್ಲದೇ ಇರಲಿ ನಿನ್ನ ಜೊತೆ ಇರೋದು ನಮ್ಮ ಧರ್ಮ ಅನ್ಕೊಂಡು ಬಂದು ಸೇರಿದ್ದೀವಿ ನಾವೆಲ್ಲ. ಟು ಬಿ ವಿತ್ ದಿ ಡ್ರೀಮ್ಸ್ ಎಲ್ಲರಿಗೂ ಎಲ್ಲ ನಾವು ಎಷ್ಟು ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ್ವಿ, ನಮ್ಮಿಂದ ಎಷ್ಟು ಒಳ್ಳೇದಾಗುತ್ತೆ ಸಿನಿಮಾ ಅನ್ನೋದು ಗೊತ್ತಿಲ್ಲ. ರಮೇಶ್ ಆಗಲಿ ನಾವಾಗಿ ಜಸ್ಟ್ ಕಮ್ ಇನ್ ದ ಬ್ರಾಡ್ ಮೈಂಡೆಡ್ನೆಸ್. ಓಕೆ ಒಂದು ದೊಡ್ಡ ಪರದಲ್ಲಿ ಒಂದು ದೊಡ್ಡ ಸಿನಿಮಾ, ನಮ್ಮದೇ ಸಿನಿಮಾ ಅಲ್ಲ, ಫೈನಲ್ ನಮ್ದು ಕನ್ನಡ ಸಿನಿಮಾ ಅಂದಾಗ ವಿ ಶುಡ್ ಫೀಲ್ ಹ್ಯಾಪಿ ವಿತ್ ದಟ್ ಪಿಕ್ಚರ್ ಅನ್ನೋದು ನಮ್ಮ ಖುಷಿ. ಸೊ ಆ ಖುಷಿಯಲ್ಲಿ ಒಬ್ಬ ಡೈರೆಕ್ಟರ್ಗೆ, ಒಬ್ಬ ಕನಸುಗಾರನಿಗೆ ಈ ಕನಸುಗಾರ ಸಾಥ್ ಕೊಡೋದು ಎಷ್ಟು ಮುಖ್ಯ ಬೇಕು ಅಷ್ಟು ಕೊಡಬೇಕು ಅನ್ನೋದಕ್ಕೆ ತುಂಬಾ ಮೈನ್ ಆಗಿ ಬಂದಂತ ಸಿನಿಮಾ. ಬೇರೆ ಏನೇನು ಬೇರೆ ಅದೇ ನೋ ಒಂದು ಹಾಡು ಹಾಡ್ಬಿಡೋಣ. ಹೌದು ಕರೆಕ್ಟ್. ಸಾಂಗ್ ಇಸ್ ರೆಡಿ, ಡೋಂಟ್ ಸಿಂಗ್, ನೋ ಸಿಂಗಿಂಗ್, ಪ್ಲೇ ದ ಮ್ಯೂಸಿಕ್, ಪ್ಲೇ ದ ಮ್ಯೂಸಿಕ್. ಸರ್ ಮೈಕ್ ಬಾಳ ಅವಳೆ ಡ್ಯಾನ್ಸ್ ಹೇಳ್ಕೊಡ್ತಾಳೆ ನನಗೆ, ನನಗೇನು ಬರಲ್ಲ. ಇವಳೆಲ್ಲ ಇವಳು ಐ ವಿಲ್ ಫಾಲ್ ಲೈಕ್ ದಿಸ್ ಯು ಕ್ಯಾಚ್ ಮಿ ಹಿಯರ್ ಅಂತಾಳೆ. ನಾನು ಹಿಡಿಬೇಕು. ಮೈಕ್ ತಗೋತೀರಿ, ಮೈಕ್ ತಗೋತೀರಿ. ನಾನು ಬಿಟ್ಟು ನನ್ನ ಕೈ ಸೀರೆ ಬೇಡ. I want to also say in Switzerland he saved money. He even choreographed the songs also. He says that English ಅಲ್ಲಿ ಹೇಳಿ ಸರ್ ಏನು ಹೇಳಿದ್ರಿ ಅದನ್ನ. Even if I leave someone, my hands they stay in touch with them. That's what he said because your sari got tangled with his bangle. But Shilpa ma'am, you look the same exactly. Even just for 30 No, I don't agree with that. I look better. ಬಟ್ ಏನ್ರಿ ಆ ಬಳುಕು ಏನ್ರಿ ರವಿ ಸರ್, ನೀವ್ ಅವ್ರಿಗೋಸ್ಕರ ಹಾಡ್ ಬರ್ದ್ರ, ಹಾಡೇ ಇವ್ರಿಗೋಸ್ಕರ ಸೃಷ್ಟಿ ಆಯ್ತಾ ನಮಗಂತೂ ಗೊತ್ತಿಲ್ಲ. ಬಟ್ ದಿಸ್ ಜೋಡಿ, ದಟ್ ಸಾಂಗ್ and you both will always be our favorites in our hearts ma'am. Always, always. Thank you so very much for joining us. More power to you and ದೊಡ್ಡ ಚಪ್ಪಾಳೆ ಬರಬೇಕು ಶಿಲ್ಪಾ ಮ್ಯಾಮ್ ಗೆ and ರವಿ ಸರ್ ಗೆ. ಸರ್ ಥ್ಯಾಂಕ್ ಯು. ಇನ್ನ ಇದೆ ಹೌದು ಕರೆಕ್ಟ್ ಸರ್. ಆಮೇಲೆ ನಾಳೆ ಬಂದು ಬೈತಾನೆ ನನ್ನ. ಸತ್ಯವತ, ಯು ಆರ್ ಸತ್ಯವತಿ, ಸತ್ಯವತ. ಬರಯ್ಯ ಬಾ, ನಾನು ಸುಮ್ಮನೆ ಸ್ಟೇಜಲ್ಲಿ ಕಟ್ಟು ಹಿಂಗೆ ಹೋಗ್ಬಿಟ್ಟು ಚೆನ್ನಾಗಿರ್ತಾ. Feel like I'm making the Preetsod Tappa part 2. ಏ ಪ್ರೇಮ್, We don't mind madam. ಇದೇನು ಬಾಡಿ ಬಲೂನ್ ಅನ್ಕೊಂಡಿದ್ದೆ, ಏನ್ ಅನ್ಕೊಂಡಿದ್ದೆ? ಅವಾಗ 20 kg ಕಡಿಮೆ ಮಾಡೋ ಅಂತ್ಯ, ಮತ್ತೆ ಊದು ಅಂತ್ಯ, ಮತ್ತೆ ರೆಡಿ ಆಗೋ ಅಂತ್ಯ. ಅವ್ನು ಎಷ್ಟು ಟಾರ್ಚರ್ ಕೊಟ್ಟಿದ್ದೆ 3 ವರ್ಷದಿಂದ. ನನಗೆ ಚೆನ್ನಾಗಿ ಬರೋದು ಹೆಂಗಯ್ಯ ಇದೆಲ್ಲ ಸಾಧ್ಯ ನಿನಗೆ? ನೋಡ್ರೆ ನನಗೆ ಭಯ ಆಗಿದೆ. ಸುಮ್ಮನೆ ಹಿಂಗೆ ಅಂದ್ರೆ ಬಿದ್ದೋಗ್ಬಿಡ್ತೀನಿ ನಾನು ಇವಾಗ. ಒಟ್ನಲ್ಲಿ ವೆರಿ ಹಾರ್ಡ್ ವರ್ಕಿಂಗ್ ಹುಡುಗ. ನನ್ಗೆ ಗೊತ್ತಿರೋದೇನಂದ್ರೆ ತುಂಬ ಕಷ್ಟಪಡ್ತೇನೆ ಸಿನಿಮಾ ಮಾಡೋದಕ್ಕೆ. ಅವನಿಗೇನೋ ಒಂದು ಆಸೆ, ಸಿನಿಮಾ ಹಿಂಗಿರ್ಬೇಕು ಹಂಗಿರ್ಬೇಕು ಅನ್ನೋದು. ಅಂಡ್ ಒಂದು ಸಿನಿಮಾಗೆ ಡೆಡಿಕೇಟ್ ಮಾಡೋದಿದೆಯಲ್ಲ, ಒಬ್ಬ ವ್ಯಕ್ತಿ 3 years ಒಂದೇ ಸಿನಿಮಾ ಮಾಡ್ತೀನಿ ನಾನು, ಅಲ್ಲವರೆಗೂ ಬೇರೆ ಸಿನಿಮಾ ಮಾಡಲ್ಲ ಅನ್ನೋದು ಅಷ್ಟು ಸುಲಭವಾದ ವಿಷಯಗಳಲ್ಲ ಅದು. ಅದು ಮಾರ್ಕೆಟ್ ಇಲ್ಲಿರೋ ಟೈಮಲ್ಲಿ, ಬ್ಯುಸಿ ಇರೋ ಟೈಮಲ್ಲಿ ವೆನ್ ಯು ಕ್ಯಾನ್ ಸೈನ್ 3 films, ನಾನು ಒಂದು ಫಿಲ್ಮ್ ಸಾಕು ಅಂತ ಇರ್ತಾನಲ್ಲ, ಅದು ಅವನ ಡೆಡಿಕೇಶನ್ ಹೇಳ್ಕೊಡುತ್ತೆ. ಪ್ಲಸ್ ಅವನು ಎಷ್ಟು ಬೇಗ ವೆಯ್ಟ್ ಕರೆಕ್ತಾನೆ, ಎಷ್ಟು ಬೇಗ ಇಳಿತಾನೆ ಅಂದರೆ ಬಲೂನ್ಗೆ ಊದ್ದಂಗೆ ಅದು. ಅದು ಹೆಂಗೆ ಸಾಧ್ಯ ನನಗಂತೂ ಗೊತ್ತಿಲ್ಲ. ಅವ್ನು ನೋಡ್ರೆ ನಾವು ಇದಂಗೆ ಅದೇ ಥರ ಅದಕ್ಕೆ ಅಭ್ಯಾಸ ಮಾಡ್ಕೊಂಡು ಇದು ಇಳಿಸೋದು ಅಂತದ್ದು ಏನಾದ್ರು ಹೇಳ್ಕೊಟ್ಟು ನಮಗೂ ಈಸಿ ಆಗುತ್ತೆ. ಇವಳು ಬಿಟ್ಟರೆ ಟಾರ್ಚರ್ ಮಾಡಕ್ಕೆ ಬಿಡ್ತಾಳೆ. ಇವಳ ಜೊತೆ ಯೋಗ ಮಾಡಕ್ಕೆ ಕೂತ್ಕೊಂಡ್ಬಿಟ್ರೆ ನಾನು. ಆ್ಯಂಡ್ ನನಗೇನು ಗೊತ್ತಾ, ಈ ಥರ ಹುಡುಗಿ ಸಿಕ್ಕರೆ ಬೇಗ ಕರಗ್ಬಿಡ್ತೀನಿ, ಬೇಕಾದ್ರೆ ಮನಸ್ಸು ಕರಗ್ಬಿಡುತ್ತೆ, ದೇಹಕ್ಕೆ ಕರಗ್ಬಿಡುತ್ತೆ. Like you comes and teaches me yoga, no? My heart and my body, everything goes dim in a second. It melts in seconds if you teach him. Ma'am, no, but he really wanted to check the tips for. He said. I'll tell him off camera. Okay. Off camera. But importantly, I want to say something about Prem sir. We've hijacked this event.
with moments, but Prem sir, I really admire your passion, and this film couldn't have been made without your consistent passion. And I've worked with one crazy director, but I didn't know it could get any crazier. That's you. The way you would explain every scene, the way you have shot every character, and the dedication and the love and the faith you had in every actor, which is why we are so good in the movie. You know, so a big round of applause for Prem sir, who truly has been the captain of the ship. And what a beautiful film he's made. It's a different era. And for me, it was the first time that I played a character from the 70s. It was a lot of work, like Ravi sir said. He was so particular about every hair. Like you, even I also went through 3 different looks, and he would keep flying in and out. I think 3 times from Bangalore to Mumbai. Every sari, every border, the way the hair is flying in that shot, I want you to know it doesn't look that simple. There were 3 storm fans, there was somebody sleeping on the floor, I nearly stamped on him. But it was amazing. It was one of the most brilliant filmmaking experiences for me to learn from. Thank you, sir. You're brilliant. And today everybody is loving the saris what Satyavati is wearing. And our retro sari look vapas matte trend tagomandidare. People are loving that look, and the sari, ma'am, you got back the sari look back again. Thank you very much for that. And ma'am, last question, since you're in Bangalore, what is that one favorite spot or favorite food or favorite cuisine you like about Bangalore? I'm Mangalorean, so it's pretty much the same thing. Huh. I love Meen da Gasi, Neer Dosa. I'm very basic. Yeah, just the simple, same Mangalorean food that I eat at home. Yes, Yeah. that's the best healthy diet. Neer dose and mean curry. If you maintain that, you'll Sir, get a what body. have you been eating? Sir, what are you eating ಅಂತ ಕೇಳ್ತಾ ಇದ್ದಾರೆ sir? I don't eat. No. This is not because of my eating, because I broke my backbone. My L4, See, that L5 is is also. my L4, L5 is still not operated. You were still directing it also. Yeah, even now I can lift the heroines. It's not a problem for me. I still manage. I don't. ಅದಲ್ಲೇನು ತೊಂದರೆ ಆಗಿಲ್ಲ. ತೊಂದ್ರೆ ಆಗೋದು ಇಲ್ಲ ಈ sir. ಇದು ಯಾವಾಗ ಇದನ್ನು ಒಪ್ಕೋಬೇಕು ಜನ ಕೆಲವು ಸರಿ ಅದೇ. ಅಲ್ವಾ? ಹಾ. But I have to also give a huge compliment to Ravi sir. When I joined the Kannada film industry, I knew nothing. It was my first Kannada film, and I did it for my grandmother because she always said, you must do something in Kannada because she spoke Kannada. So when I joined, Hindi films are shot very differently. He taught me how to be a Kannada heroine, and I learned so much from you, sir. Thank you so much. So that he gave me that chaska Yes, of Kannada movies. Thank you so much for sharing your words with us. Thank you so much, Ravi sir. Thank you, Shilpa ma'am. ಅಲ್ಲ Thank ನಿಮ್ ಬರೀ you. ಕಳ್ಸೋದ್ರಲ್ಲೇ ಇದೆಲ್ಲ ಯಾಕೆ ಸಾಕಾಗಿ ಬರ್ತಾವೆ ಸರ್ ಓಕೆ ಇನ್ನೊಂದ್ಸರಿ ಇಲ್ಲ, ಇನ್ನ ಧ್ರುವ ಸರ್ ಮಾತಾಡ್ಬೇಕು. ಹಾ. ದಿನ ಅಂತ ಇಲ್ಲ, ನಿಮ್ಮ ನಮ್ಮ ಮನೆ ಬೆಂಗಳೂರಲ್ಲಿ ಇದನ್ನ ಸೆಲೆಬ್ರೇಟ್ ಮಾಡ್ತಿದೀವಿ. ಎಷ್ಟು ಹೆಮ್ಮೆ ಅನ್ಸ್ತಾ ಇದೆ ನಿಮ್ಗೆ? ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ಕಮಿಂಗ್. ಎಲ್ಲರಿಗೂ ಈ ಕ್ಯಾರೆಕ್ಟರ್ ಇಂಟ್ರಡಕ್ಷನ್ ಟೀಸರ್ ಅಂತ ಏನು ಮಾಡಿದಾರೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ಯುವರ್ ಲವ್ ಅಂಡ್ ಸಪೋರ್ಟ್. ನಮ್ಮ ಡೈರೆಕ್ಟರು ಎಲ್ಲ ಕ್ಯಾರೆಕ್ಟರ್ನ ಒಂದ್ಸರಿ ಪಿಕ್ಚರಲ್ಲಿ ಯಾರು ಇದ್ದಾರೋ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಥಾಟ್ ಬಂದಿರುವಾಗ ತುಂಬ ವೈಲೆಂಟ್ ಥ್ರೆಡ್ ತೊಗೊಂಡ್ಬಿಟ್ಟಿದ್ದಾರೆ. ಸೊ ಅದ್ರ ಮೂಲಕ ಎಲ್ಲ ಕ್ಯಾರೆಕ್ಟರ್ಸ್ನು ಜೋಡಿಸಿ ಯಾರ್ಯಾರು ಯಾವ ಪಾತ್ರದಲ್ಲಿ ಕಾಣಿಸ್ತಾರೆ ಅಂತ ತೋರಿಸಿದ್ದಾರೆ. ಬಟ್ ಇದು ಬರೀ ಇಂಟ್ರೊಡಕ್ಷನ್ ಮಾತ್ರ. ಮೂವಿ ಇಸ್ ಔಟ್ ಅಂಡ್ ಔಟ್ ಫ್ಯಾಮಿಲಿ ಎಂಟರ್ಟೈನರ್. ದೇರ್ ಆರ್ ಎಮೋಷನ್, ದೇರ್ ಇಸ್ ಲವ್, ದೇರ್ ಇಸ್ ಎಫೆಕ್ಷನ್. ಮೋಸ್ಟ್ ಆಫ್ ದ ಪೀಪಲ್, ಈಗ ಶಿಲ್ಪಾ ಅವ್ರು ಮಾತಾಡಿದ್ರು, ರಮೇಶ್ ಅರವಿಂದ್ ಸರ್, ಹಿ ಲಿಟ್ ಅಪ್ ದ ಸ್ಕ್ರೀನ್. ಫಸ್ಟ್ ಟೈಮ್ ಐ ಹ್ಯಾವ್ ಸೀನ್ ಹಿಮ್ ಸ್ಪೀಕಿಂಗ್. ಹಿಸ್ ಸೆನ್ಸ್ ಆಫ್ ಹ್ಯೂಮರ್ ಇಸ್ ಟೆರಿಫಿಕ್. So I know he gave so many meanings to KD which we did not know. So likewise Ravichandran sir also, Dhruva avar agli, Ramesh sir agli, Ravichandran sir agli, for that matter even Sanjay Dutt sir,
ಆ್ಯಂಡ್ ಶಿಲ್ಪಾ ಮೇಡಮ್ ಆಗಲಿ, ಈವನ್ ರೇಷ್ಮಾ ಅವರು, ಅವರೆಲ್ಲರೂ ಈ ಸಿನಿಮಾಲ್ಲಿ ಈ ಥರ ಪಾತ್ರ ಇದಕ್ಕೆ ಮುಂಚೆ ಮಾಡಿಲ್ಲ. ಎಲ್ಲಿ ಯಾವ ಪಿಕ್ಚರಲ್ಲಿ ಫ್ರೆಶ್ ಆಗಿ ಕಾಣಿಸ್ಕೊತಾ ಇದ್ದಾರೆ, ಡಿಫ್ರೆಂಟ್ ಆಗಿ ಕಾಣಿಸ್ಕೊತಾ ಇದ್ದಾರೆ. ಈ ಥರ ಕ್ಯಾರೆಕ್ಟರ್ ಆರ್ಕ್ ಡಿಸೈನ್ ಮಾಡಿ ಒಂದು ಇದಕ್ಕೆಲ್ಲ ಬೈಂಡಿಂಗ್ ಥ್ರೆಡ್ ಸ್ಟೋರಿನ ಮಾಡಿ ಪ್ರೇಮ್ ಅವರು ತುಂಬ ಕಷ್ಟಪಟ್ಟು ಲಾಸ್ಟ್ 2.5-3 years ಇದನ್ನ ನಿಮ್ ಎಲ್ಲರಿಗೂ ಇಷ್ಟ ಆಗೋ ಥರ ತಿದ್ದಿ ಸ್ಕ್ರೀನ್ ಮೇಲೆ ತೆರೆ ಮೇಲೆ ತಗೊಂಡ್ಬರ್ತಾ ಇದ್ದಾರೆ. ಐ ವಾಂಟ್ ಟು ಥ್ಯಾಂಕ್ ಎವ್ರಿಬಡಿ ಹೂ ಇಸ್ ಪಾರ್ಟ್ ಆಫ್ KD ಟೀಮ್, direction team, technical team, all the stars. You know, when I first met Sanjay Dutt sir, it's a different experience. It's like as though we have known him. He's so much of love, energy, and affection. You'll see it in warm hug that he gives. We met many times after that, purely because of the way he is. Thank you, sir. It was amazing to have you as a part of KD. We really enjoyed. ಇನ್ಫ್ಯಾಕ್ಟ್ ಈಗ ನೋಡಿದ್ರೆ ಎಲ್ಲರೂ ಸ್ಪೀಚ್ ಎಲ್ಲ ಎಷ್ಟು ಖುಷಿಯಾಗಿ ಒಂದು ಫ್ಯಾಮಿಲಿ ತರ ಎಲ್ಲರೂ ಮಚ್ಚಿಟ್ಕೊಂಡಿದ್ದಾರೆ ಅಷ್ಟೇ. ಬಟ್ ಆದ್ರೆ ಮಚ್ಚಿಟ್ಕೊಂಡ್ರೆ ಪ್ರೀತಿ ಇದೆ ತುಂಬಾ. ಡೋಂಟ್ ಗೆಟ್ ಕ್ಯಾರಿಡ್ ಅವೇ ವಿತ್ ಆಲ್ ದಟ್. ಅಂಡ್ ಅಪಾರ್ಟ್ ಫ್ರಮ್ ಡೈರೆಕ್ಷನ್ ಟೀಮ್, ದ ಸ್ಟಾರ್ಸ್ ದಟ್ ವಿ ಹ್ಯಾವ್, ಧ್ರುವ ಅವರು ತುಂಬಾ ಡೆಡಿಕೇಶನ್ ಮಾಡಿ, ಯು ವಿಲ್ ಲವ್ ಹಿಸ್ ಕ್ಯಾರೆಕ್ಟರ್ ಬಿಕಾಸ್ ಡೋಂಟ್ ಸಿ ಇಲ್ಲಿ ಧ್ರುವ ಅವರು ಮತ್ತೆ ಸಂಜಯ್ ದತ್ ಅವರು ತುಂಬಾ ವೈಲೆಂಟ್ ಆಗಿ ಕಾಣಿಸ್ತಾ ಇದ್ದಾರೆ ಟೀಸರ್ ಅಲ್ಲಿ ಅಲ್ವಾ. ಅಷ್ಟು ವೈಲೆನ್ಸ್ ಕಾರಣ ಅಲ್ಲಿ ಪೀಸ್ಫುಲ್ ಆಗಿ ಕೂತ್ಕೊಂಡಿದಾರಲ್ಲ ಸತ್ಯವತಿ ಅವರು ಮತ್ತೆ ಮಚ್ಚಲಕ್ಷ್ಮಿ ಅವರು, ಅವರಿಂದಾನೇ ಅವರು ಅಷ್ಟು ವೈಲೆಂಟ್ ಆಗಿ ಪೀಸ್ಫುಲ್ ಆಗಿದ್ದಾರೆ. ಐ ಆಮ್ ನಾಟ್ ಗಿವಿಂಗ್ ಎನಿಥಿಂಗ್ ಬಟ್ ಐ ವಾಂಟ್ ಟು ಥ್ಯಾಂಕ್ ವಿಲಿಯಂ DOP ಅವರು. He's done a fantastic job. I've seen his work in Vikrant Rona, and then we said we should work together. Extraordinary visuals he has given. But Nama Supreet Auru, who is handling production, he is all the time we were there at the set taking care of everything. ಅವ್ರು ಬಂದು ಹೇಳ್ತಾ ಇದ್ರು, ಸರ್ ವಿಲಿಯಂ ಅವ್ರ ಜೊತೆಲಿ ಕೆಲಸ ಮಾಡ್ಬೇಕಂದ್ರೆ ನಾವು ಲೈಟಿಂಗ್ ಕಂಪನಿ ಶುರು ಮಾಡಬೇಕು. ಬಟ್ ಥ್ಯಾಂಕ್ ಯು, ಆಫ್ಟರ್ ಸೀಯಿಂಗ್ ವಿಜುವಲ್ಸ್ ಇಟ್ಸ್ ಆಲ್ ವರ್ತ್. And likewise, ನಮ್ಮ ಆರ್ಟ್ ಡೈರೆಕ್ಟರ್, ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನ್ಯ ಅವರು 2 ಸಾಂಗ್ ಆಲ್ರೆಡಿ ರಿಲೀಸ್ ಮಾಡಿದ್ವಿ, ಅವ್ರು ಕೇಳಿರ್ತೀರ. ಇನ್ನ 4 ಸಾಂಗ್ ಇದೆ, ಎಕ್ಸ್ಟ್ರಾರ್ಡಿನರಿ ಕಂಪೋಸಿಷನ್ ಮಾಡಿದ್ದಾರೆ. ವಿ ಆರ್ ವೇಟಿಂಗ್ ಟು ಶೋಕೇಸ್ ದೋಸ್ ಸಾಂಗ್ಸ್ ಟು ಯು. And I would like to thank each and everyone, my team, Kevin Productions team, Supreet and everybody else who is working, production managers, Harish, Naveen, ಗಂಗಾಧರ್ ಅವರು, ಫುಲ್ ಟೀಮ್ ಆಫ್ KVN ಪ್ರೊಡಕ್ಷನ್ಸ್, ರೇಷ್ಮಿ ಅವರು ಮತ್ತು ರವಿಚಂದ್ರನ್ ಸರ್, ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇಟ್ ವಾಸ್ ಅಮೇಝಿಂಗ್ ವರ್ಕಿಂಗ್ ಆ್ಯಂಡ್ ಪುಟಿಂಗ್ ದಿಸ್ ಟೀಮ್ ಆಫ್ KD ಟುಗೆದರ್ ಆ್ಯಂಡ್ ಬ್ರಿಂಗಿಂಗ್ ದಿಸ್ ಮೂವಿ ಟು ಆಲ್ ಆಫ್ ಯು. ಥ್ಯಾಂಕ್ ಯು ವೆರಿ ಮಚ್. ಯಾರಿಗಾದ್ರೂ ಮರ್ತೋಗಿದ್ದೀನ ಅಂತ ಸರ್? ಎಂಟೈರ್ ರವಿ ಸರ್, ಆಫ್ ಕೋರ್ಸ್ ಸರ್. ಅಲ್ಲ ಅದೇ ಸರ್, ರವಿ ಸರ್ ಸರ್ ನಮಗೂ ಸಹ ಫಸ್ಟ್ ರವಿ ಸರ್ ರೋಲ್ ಅಂದ್ರೆ ಈ ತರ ಅಂತ ಹೇಳಿದ್ರು ಸರ್. ಶೂಟ್ ಮಾಡಿದ್ಮೇಲೆ ಬೇರೆ ತರ ಇತ್ತು ಸರ್. ಐ ಅಗ್ರಿ ವಿತ್ ವಾಟ್ ಎವರ್ ಯು ಹ್ಯಾವ್ ಸೆಡ್. ಅಂಡ್ ಐ ವಾಂಟ್ ಟು ಥ್ಯಾಂಕ್ ಎಂಟೈರ್ ಮೀಡಿಯಾ, ಪ್ರೆಸ್, ಆಲ್ ಸೋಷಿಯಲ್ ಮೀಡಿಯಾ ಟೀಮ್ ಫಾರ್ ಆಲ್ ದ ಲವ್ ಅಂಡ್ ಸಪೋರ್ಟ್. ಅಂಡ್ ವಿ ಲುಕ್ ಫಾರ್ವರ್ಡ್ ಟು ಯುವರ್ ಕಂಟಿನ್ಯೂಡ್ ಸಪೋರ್ಟ್. ಥ್ಯಾಂಕ್ ಯು. Sir, I am part of KVN ಸಂಸ್ಥೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಸರ್ ಆಗಿರ್ಬೋದು, ಸಂಜು ಸರ್ ಆಗಿರ್ಬೋದು, ಅಥವಾ ಸಂಜು ಅನ್ನೋದು ಸಿನಿಮಾ ಆಗಿರ್ಬೋದು, ಆ ಪಾತ್ರ ಆಗಿರ್ಬೋದು, ನಮ್ಮೆಲ್ರಿಗೂ ದೊಡ್ಡ ಇನ್ಸ್ಪಿರೇಷನ್. ಸೊ ಆ ಇನ್ಸ್ಪಿರೇಷನ್ ಇವತ್ತು ನಾವು ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ನಿಮ್ಮೆಲ್ಲರ ಹೆಮ್ಮೆಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಬಾಬಾ ಸಂಜಯ್ ದತ್ ಸರ್. ದೇವ ಅವರು ಇಲ್ಲಿ ಸ್ಟೇಜ್ ಮೇಲೆ ಇದ್ದಾರೆ. ಸರ್, ಬಿಫೋರ್ ಐ ಆಸ್ಕ್ ಯು ಎನಿಥಿಂಗ್, ಮೇ ಐ ಶೇಕ್ ಹ್ಯಾಂಡ್ ವಿತ್ ಯು ಸರ್ ಒನ್ಸ್? Such a pleasure and honor meeting you, sir, because we love your films and we love your interviews. They're so real, so candid, so true. Thank you and welcome to Bangalore, sir. Thank you. Okay, first few words about the city, about the KD. Namaskar.
सबसे पहले मैं ये कहना चाहता हूँ कि आई थॉट आई हैड अबाउट 386 गर्लफ्रेंड्स बट आई वॉज रॉन्ग आफ्टर स्पीकिंग टू वेंकी सर. I mean, Venki sir told me, Ravi sir, matlab, all the beautiful girls, he was the person who got them to Kannada film industry. Yes, yes. You know, so I mean, I'm feeling very hurt, Ravi sir. But this is he's magic. That means, sir, थोड़ा tips मेरे को भी देना पड़ेगा. Well. मैं ज्यादा नहीं बोलूंगा बिकॉज शिल्पा ने सब कुछ बोल दिया. बट केडी, आई लव्ड एवरी मोमेंट ऑफ दिस फिल्म एंड द कैरेक्टर वाज अमेजिंग. इट्स अ कॉम्प्लेक्स कैरेक्टर, डेंजरस कैरेक्टर है, लेकिन उसकी फैमिली भी है और उसका एक बच्चा भी है. बच्चा उसका नहीं, वो बच्चे की तरह ट्रीट करता है. एंड देन हाउ द स्टोरी अनफोल्ड्स, इट्स अमेजिंग. एंड आई एम लकी कि मैंने रमेश सर के साथ काम किया, रवि सर के साथ काम किया. एंड आई एम सो लकी दैट आई वर्कड विद रेशमा. शी इज सच अ ब्यूटिफुल गर्ल, सच अ गुड एक्टर. एंड माय छोटा भाई ध्रुवा, आई कुड सी ध्रुवा जैसे मैं था, बिकॉज मैंने दिलीप साहब के साथ काम किया, अमित जी के साथ काम किया, तो एक रिस्पेक्ट होता है सीनियर का, वैसे ही ध्रुवा ने दे दिया मुझे. बट आई कैन टेल यू वन थिंग, आई यूज्ड टू वॉच हिम फ्रॉम फार एंड आई यूज्ड टू सी हिज डेडिकेशन एंड आई नो वन डे ही विल बी अ वेरी 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 बिग, I not only Kannada actor but global, I mean India. I mean he will be there. You know, and I want to thank Prem sir. Where is he? Prem sir? Prem sir is here, sir. Prem sir. Prem sir is सच्ची प्रेम. You know, इसका नाम करेक्ट रखता है. Thank you Prem sir for coming and giving me an opportunity to work. Please. Thank you, sir. And I want to thank Venki, sir. I think KD ऐसी पिक्चर है जहाँ पैसे से ज़्यादा पैशन की ज़रूरत है. And Venki sir had the passion. He's got the passion to make good cinema. And I think in India we should have producers like him who give a full chance to make a great cinema, to make good movies. You know, it used to happen, sir, you must have seen in our times, you know, but you know, after a long time I felt so happy that I never saw Venki sir on the sets even once. Very, very, very few times. And that is what a producer is all about. Thank you, Venki sir. Thank you. And I really hope to work with you more often. I would love to, sir. And I want to thank Supreet. उसके टेंट्रम्स नहीं थे, हम लोग ने उसको टेंट्रम बहुत दिए बेचारे को. थैंक्स सुप्रीत. वेयर इज ही गॉन? Is doing lot अच्छा, of he's not hearing me. Okay. And I want to thank all the technicians. I want to thank everybody. And that's all I can say. Thank you, the press. Thank you, madam. Thank you, sir. Thank you and Jai Hind. Thank you. Sir, as Kannada audience and Kannada fans, we have just one request, sir. So, since we are talking about Kannada KD teaser here, there's one thing which is viral all over the internet, is that one dialogue which you say in the police station, sir, when you say, complaint kodak bandidini, runda matra de deha sikila. So, all fans are requesting, sir, for you to recite that dialogue once for us. Prem, sir. Yes, sir. Ashton. Sir. ಬರ್ಕಳಿ ಸಾರ್. ಬರ್ಗರೆ. ತಲೆ ಸಿಕ್ಕಿದೆ. ಬಾಡಿ ಸಿಕ್ಕಿಲ್ಲ. Thank you,
so much, Sanjay. Thank you so much. Thank you very much. Let's hear it for Sanjay Dutt, sir, please. Thank you. Ravi sir, I'm coming for tips, sir. ರವಿಚಂದ್ರನ್ ಸರ್ಗೆ ಆ್ಯಂಡ್ ರಮೇಶ್ ಅರವಿಂದ್ ಸರ್ಗೆ, ಶಿಲ್ಪಾ ಶೆಟ್ಟಿ ಮೇಡಮ್ ಅವ್ರಿಗೆ, ಸಂಜು ಬಾಬಾಗೆ, ರೇಷ್ಮಾ ಮೇಡಮ್ಗೆ, ಇಡೀ ಎಂಟೈರ್ ಕೇಳಿ ಚಿತ್ರತಂಡಕ್ಕೆ ನಮಸ್ಕಾರ. ಖುಷಿ ವಿಚಾರ ಏನು ಅಂದರೆ, ಇಷ್ಟು ಜನ ಆ್ಯಕ್ಟರ್ಸ್ ಜೊತೆ ವರ್ಕ್ ಮಾಡುವಂಥ ಒಂದು ಅಪಾರ್ಚುನಿಟಿ ಕೊಟ್ಟಂಥ ನಮ್ಮ KVN ಪ್ರೊಡಕ್ಷನ್ಸ್ ಅವ್ರಿಗೆ, ಅದರಲ್ಲೂ ನಮ್ಮ ವೆಂಕಟ್ ಸರ್ಗೆ ಫಸ್ಟ್ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಕರಿಯರಲ್ಲಿ ಮುಂದೆ ಹೋಗ್ತಾ ಹಿಂದೆ ತಿರುಗಿ ನೋಡಿ ನಾನು ಯಾರ ಜೊತೆ ವರ್ಕ್ ಮಾಡಿದ್ದೀನಿ ಅಂದಾಗ ನೋಡಿದ್ರೆ ಎಲ್ಲ ಲೆಜೆಂಡ್ಸ್ ಜೊತೆ ವರ್ಕ್ ಮಾಡಿದ್ದೀನಿ ಅಂತ ಹೇಳ್ಬೋದು. ಸೊ ಥ್ಯಾಂಕ್ಸ್ ಟು ವೆಂಕಟ್ ಸರ್. ಶ್ರೀಕೃಷ್ಣ ಪರಮಾತ್ಮ ಹೇಳಿದಾರಲ್ಲ, ಕರ್ಮಣ್ಯವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭುಹು ಮಾ ತೇ ಸಂಗಸ್ವ ಕರ್ಮಣಿ. ನಮ್ಮ ಕೆಲಸನ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದೀವಿ. ಇನ್ನು ಫಲ ಕೊಡೋದು ದೇವ್ರಿಗೆ ಬಿಟ್ಟಿದ್ದು. ಆ ದೇವ್ರನ್ನ ನಿಮ್ಮ ಮೂಲಕದಲ್ಲಿ ನೋಡ್ತೀವಿ. ದಯವಿಟ್ಟು ಎಲ್ಲರೂ ಚಿತ್ರ ನೋಡಿ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಆ್ಯಂಡ್ ನಾನು ಆಗಲೇ ಹೇಳ್ದಂಗೆ ನಮ್ಮ ಕ್ರೇಜಿ ಸ್ಟಾರ್ ಅಂದರೆ ನಾವು ಯೂಶಲಿ ನಾವು ಎಲ್ಲೋ ಬೇಕಾದ್ರೂ ಲಾಂಗ್ ಡ್ರೈವ್ ಅಥವಾ ಎಲ್ಲ ನಾವು ಊರಿಗೆ ಹೋಗ್ಬೇಕಾದ್ರೆ ಫಸ್ಟ್ ಸಾಂಗ್ಸ್ ಹಾಕೋದೇ ರವಿಚಂದ್ರನ್ ಸರ್ದು. ನಾನು ಇನ್ಫ್ಯಾಕ್ಟ್ ಕಾಲ್ ಮಾಡೋ ಒಂದ್ಸರಿ ಹೇಳಿದ್ದೆ. ಸೊ ರವಿಚಂದ್ರನ್ ಸರ್ ಇಸ್ ಸಚ್ ಎನ್ ಇನ್ಸ್ಪಿರೇಷನ್. ಈಗ ನಾನು ನನ್ನ ಗರ್ಲ್ ಫ್ರೆಂಡ್ಗೆ ಸಾಂಗ್ ಹಾಕ್ತಾ ಇದ್ದಿದ್ದು ಅದೇ ಸಾಂಗು, ಪ್ರೇಮಲೋಕ ಸಾಂಗ್ ಹಾಕೊಂಡೆ ನನ್ನ ಹೆಂಡತಿಗೂ ರೇಗಿಸ್ತಾ ಇದ್ದಿದ್ದು. ಆ್ಯಂಡ್ ಕ್ಲೋಸ್ ಅಪ್ ಅಂತ ಬಂದಾಗ ಕೆಲವು ಆ್ಯಕ್ಟರ್ಸ್ನ ತುಂಬ ಇಷ್ಟಪಡ್ತೀನಿ ನಾನು. ಎಸ್ಪೆಷಲಿ ಫಸ್ಟು ನಾನು ಇಷ್ಟಪಡೋದು ಅನಂತಾಗ್ ಸರು, ಆಮೇಲೆ ನಮ್ಮ ಅಂಕಲ್ಲು, ಅದಾದಮೇಲೆ ರಮೇಶ್ ಸರು, ಅದಾದ್ಮೇಲೆ ಸುದೀಪ್ ಸರು, ಆಮೇಲೆ ವಿಷ್ಣುವರ್ಧನ್ ಸರ್. ಸೊ ಕ್ಲೋಸ್ ಅಪ್ ಅಂತ ಅಂದಿದ ತಕ್ಷಣ ನಮಗೆ ಫಸ್ಟ್ ನಮಗೆ ನೆನಪಾಗೋದು ರಮೇಶ್ ಸರ್. ಸೊ ಅವರಿಂದ ನನಗೆ ಶೂಟಿಂಗಲ್ಲೂ ಅಷ್ಟೇ ಕ್ಲೋಸ್ ಅಪ್ ಇಟ್ಟಿದ ತಕ್ಷಣ ಮಾನಿಟರ್ ಹತ್ರ ಹೋಗಿ ನಿಂತ್ಕೊಂತ ಇದೆ, ಫಸ್ಟ್ ಹೆಂಗೆ ಎಕ್ಸ್ಪ್ರೆಷನ್ ಹೆಂಗೆ ಕನ್ವೆ ಮಾಡ್ತಾರೆ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಸಾಕಷ್ಟು ಕಲಿಯೋದಿತ್ತು, ಕಲ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅಫ್ಕೋರ್ಸ್ ಶಿಲ್ಪಾ ಶೆಟ್ಟಿ ಮೇಡಮ್ ಅವ್ರ ಜೊತೆ ಆ್ಯಕ್ಟ್ ಮಾಡಿಕೊಡ್ಬೇಕಾದ್ರೆ ಮೇಡಮ್ ನನಗೆ ಒಂಚೂರು ಟಿಪ್ಸ್ ಕೊಟ್ಟಿದ್ರೆ, ಬಟ್ ಒಪ್ಕೊಳ್ಳಲ್ಲ, ಇರಲಿ. ಅವ್ರು ಕೊಟ್ರ ನಿಮ್ಗೆ ಕರೆಕ್ಟ್ ನಾಟಿ. ಸೊ ಮೇಡಮ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಬೀಯಿಂಗ್ ಸಚ್ ಅ ಸ್ಟಾರ್ ಕರೆಕ್ಟಾಗಿ ಬಂದು ನಮ್ಮ ಏನು ಕೋಆರ್ಡಿನೇಷನ್ ಮಾನಿಟರ್ಸ್ ಆಗಲಿ ತುಂಬ ಮಾನಿಟರ್ಸ್ ಮಾಡೋದಕ್ಕೂ ಶಿ ವಾಸ್ ಓಕೆ ವಿತ್ ಇಟ್. ಆ್ಯಂಡ್ ಸಂಜಯ್ ದತ್ ಸರ್ ಬಗ್ಗೆ ಹೇಳಬೇಕಂದ್ರೆ ಈಸ್ ಅ ಲೆಜೆಂಡ್. ಸೊ ಸಂಜು ಬಾಬಾ ಬಗ್ಗೆ ನಮ್ಮ ಅಜ್ಜಿ ಫೇವ್ರೆಟ್ ಆ್ಯಕ್ಟ್ರು, ನಮ್ಮ ಆಂಟಿ ಫೇವ್ರೆಟ್ ಆ್ಯಕ್ಟ್ರು, ನಮ್ಮ ಅಂಕಲ್ ಫೇವ್ರೆಟ್ ಆ್ಯಕ್ಟ್ರು, ನನ್ನ ಹೆಂಡತಿ ಫೇವ್ರೆಟ್ ಆ್ಯಕ್ಟ್ರು. ಈಗ ಈ ಸಿನಿಮಾ ನೋಡಾದ್ಮೇಲೆ ನನ್ನ ಮಕ್ಳಿಗೂ ಫೇವ್ರೆಟ್ ಆ್ಯಕ್ಟರ್ ಆಗಿ ಹೋಗ್ತಾರೆ. ಸೊ ಸಂಜು ಬಾಬಾ ಜೊತೆ ವರ್ಕ್ ಮಾಡಿದ್ದು ತುಂಬಾ ಖುಷಿ ಆಯಿತು. ಮನ್ಸಾರೆ ಅವ್ರನ್ನ ಅಣ್ಣ ಅಂತ ಕರಿತೀನಿ. ಥ್ಯಾಂಕ್ ಯು ಸೋ ಮಚ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಇಡೀ ಎಂಟೈರ್ ಟೀಮ್ಗೆ ಥ್ಯಾಂಕ್ಸ್. ಆ್ಯಂಡ್ ಎಸ್ಪೆಷಲಿ ನಮ್ಮ ಹೀರೋಯಿನ್ ಮೇಡಮ್ ರೇಷ್ಮಾ ಮೇಡಮ್ ಅವ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಾದರೂ ಮಿಸ್ಟೇಕ್ಸ್ ಆಯಿತು ಅಂದ್ರೆ ಅವರು ಒಂಚೂರು ಡೈರೆಕ್ಟಾಗಿ ಹೇಳೋರು, ಇಲ್ಲ ಇನ್ನೂ ಒಂಚೂರು ಬೆಟರ್ಮೆಂಟ್ ಅಂತ. ನಂದು ಹೋಗಿರುತ್ತೆ, ತಿರ್ಗೋ ಬಂದು ಯಾಕೆ ಮೇಡಮ್ ಅಂತಾರೆ, ಇನ್ನೊಂಚೂರು ಬೆಟರ್ ಮಾಡೋಣ ಅಂತಿದ್ರು. ಸೊ ಇಡೀ ಎಂಟೈರ್ ಟೀಮ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್ಪೆಷಲಿ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟು, ನಮ್ಮ ಸಂಕೇತ್ ಎಡಿಟರ್ ಆಗಿರ್ಬೋದು, ನಮ್ಮ ವಿಲಿಯಮ್ಸ್ ಅವರು, ನಮ್ಮ ಗಾಂಧಿಯವರು, ಭರತ್ ಅವರು, ಬಸವ, ದೇವು, ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅರ್ಜುನ್ ಜನ್ಯ ಅವ್ರಿಗೆ, ಇಡೀ ಎಂಟೈರ್ KD ಚಿತ್ರತಂಡಕ್ಕೆ ಈ ಮೂಲಕ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜಾಸ್ತಿ ಬ್ರೈನ್ ಬರೋಣ ಇಲ್ಲಿ, ಇನ್ನು ಟೈಮ್ ಇಲ್ಲ ಅಂತ ಗೊತ್ತಾಗ್ತಾ ಇದೆ ನನಗೂ. ಸೊ ಥ್ಯಾಂಕ್ ಯು ಸೋ ಮಚ್ ವೆಂಕಟ್ ಸರ್. ಅಗೇನ್ ಹಾರ್ಟ್ಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಅಪಾರ್ಚುನಿಟಿ. ಐ ಆಮ್ ಶ್ಯೂರ್ ನಿಮ್ಗೆ ಖುಷಿ ಆಗುತ್ತೆ ಸರ್. ಸಿನಿಮಾ ನೀವು ಆಲ್ರೆಡಿ ನೋಡಿದ್ರ, ಸೊ ಫೈನಲ್ ಔಟ್ಪುಟ್ ನೋಡಾದ್ಮೇಲೆ ನಿಮ್ಗೆ ಖುಷಿ ಆಗುತ್ತೆ. ಆ್ಯಂಡ್ ನಮ್ಮ ಚಿತ್ರದ ಹೀರೋ ನಮ್ಮ ಪ್ರೇಮಣ್ಣನೇ. ಇಲ್ಲ ಪ್ರೇಮಣ್ಣನೇ. ಯಾಕೆಂದ್ರೆ ಜೆನ್ಯೂನ್ ಆಗಿ ಹೇಳಬೇಕು ಅಂದ್ರೆ ಈಸ್ ಸಚ್ ಅ ಸ್ಟಾರ್ ಡೈರೆಕ್ಟರ್. ಏನಾದ್ರೂ ಇಷ್ಟ ಇಲ್ಲ ಅಂದ್ರೂ ಮಗನ ಎಲ್ಲ ಓಕೆ ಕಣ, ನೀನು ಒಂದ್ ಮೂರು ಮಾಡ್ಬಿಡ ಕಣ ಅನ್ನೋರು, ಇದ್ಯಾಕಣ ಒಂದ್ ಮೂರು ಎಲ್ಲ ಓಕೆ, ಏನೋ ಬಡಿ ಮುಂದೆ ಇನ್ನೂ ಒಂದ್ ಮೂರು ಕಣ ಅದು ಇನ್ನೂ ಸೆನ್ಸರ್ ವರ್ಡ್ಸ್ ಎಲ್ಲ ಇದೆ. ಬಟ್ ಇಮಿಡಿಯೇಟ್ ಆಗಿ ಬೈಸ್ಕೊಳಕ್ಕೆ ಅಂತಾನೆ ಒಬ್ರು ಯಾರೋ ಬರೋರು.
ಈ ಸರಿ ನನಗೆ ಬೈರಿ ಅಂತ ಬೈದಿದ ತಕ್ಷಣ ಅನ್ಬೋದು. ನಾನೇ ಇಮಿಡಿಯೇಟ್ ಆಗಿ ಅವರು ಈ ಅತೃಪ್ತ ಆತ್ಮ ಅಂತಾರಲ್ಲ, ತೃಪ್ತಿನೇ ಇರ್ತಾ ಇರ್ಲಿಲ್ಲ. ಸುಮ್ಮನೆ ನಿಂತು ಏನೋ ಯೋಚನೆ ಮಾಡ್ತಾರೆ, ಏನಣ್ಣ ಯಾಕಣ್ಣ ಇಷ್ಟು ಬೇಜಾರಾಗಿದೆಯಾ, ಬರೋಣ ಒಂದು ಮಾಡ್ಬಿಡೋಣ. ಕರೆಕ್ಟ್ ಮಾಡ್ಬಿಡೋಣ ಬಾ. ಸೊ ನಮ್ಮ ಹೀರೋ ಅಂತ ಆಗ್ಲೇ ನಾನು ಹೇಳಿದ್ದ, ಐ ರಿಯಲಿ ಮೆಂಟೆಡ್. ನಮ್ಮ ಪ್ರೇಮಣ್ಣನಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಎಂಟೈರ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ಎಲ್ಲ ಕನ್ನಡ ಕಲಾಭಿಮಾನಿಗಳು ಈ ಟೀಸರ್ ನೋಡಿದ್ದೀರಾ, ದಯವಿಟ್ಟು ರಿಲೀಸ್ ಆದ್ಮೇಲೆ ಚಿತ್ರಮಂದಿರಕ್ಕೆ ಹೋಗಿ ನಿಮ್ ಪ್ರೀತಿ ಪ್ರೋತ್ಸಾಹನ ಇಡೀ ಚಿತ್ರಕ್ಕೆ ತೋರಿಸಿ ಅಂತ ರಿಕ್ವೆಸ್ಟ್ ಮಾಡ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜಯ ಆಂಜನೇಯ. ಜಯ ಆಂಜನೇಯ. ಆಕ್ಚುಲಿ ಮಾತು ಮುಗಿಲಿಲ್ಲ, ಬಟ್ ಒಂದ್ ಸಣ್ಣ ಫೋಟೋ ಆಪರ್ಚುನಿಟಿ ಆದ್ಮೇಲೆ ನಾವು ಮತ್ತೆ ಪ್ರೆಸ್ ಮೀಟ್ ಶುರು ಮಾಡ್ತೀವಿ. ಒಂದು ಸ್ಮಾಲ್ ಗ್ಯಾದರಿಂಗ್ ಇದೆ ಅಲ್ಲಿ ಆಚೆ. ಎಸ್, ಮೇ ರಿಕ್ವೆಸ್ಟ್ ದ ಎಂಟೈರ್ ಟೀಮ್ ಆಫ್ KD ಟು ಪ್ಲೀಸ್ ಜಾಯಿನ್ ಅಸ್ ಆನ್ ಸ್ಟೇಜ್. ಆಲ್ಸೋ ನಮ್ಮ ಆನಂದ್ ಆಡಿಯೋ ಸಂಸ್ಥೆಯ ಆನಂದ್ ಸರ್ ಅವರಲ್ಲಿದ್ದಾರೆ. ಆನಂದ್ ಸರ್, ಮೇ ಐ ರಿಕ್ವೆಸ್ಟ್ ಯು ಟು ಪ್ಲೀಸ್ ಜಾಯಿನ್ ಅಸ್ ಆನ್ ಸ್ಟೇಜ್. ಮೈ ಓನ್ ಪರ್ಫ್ಯೂಮ್ ಬ್ರ್ಯಾಂಡ್ ಕಡೆಯಿಂದ KD ಟೀಮ್ಗೆ ಒಂದು ಎಕ್ಸ್ಕ್ಲೂಸಿವ್ ಪರ್ಫ್ಯೂಮ್ ನ ಅವರು ತಗೊಂಡ್ಬಂದಿದ್ದಾರೆ. ಟು ದ ಎಂಟೈರ್ ಟೀಮ್ ಆಫ್ KD. ಪ್ರೆಸ್ ಮೀಟ್ ಇತ್ತು, ವಿಡಿಯೋ ಕಾಲ್ ಮಾಡ್ಬೇಕಂತ ಅನಿಸ್ತು. ಅನಿಸುತ್ತಾನೆ ಇಲ್ಲ ಕಾಣಿಸ್ತತಿ ನೋಡೋಣ ಹಿಂದೆ ಸ್ವಲ್ಪ ಟ್ಯಾಂಕ್ ಕಡೆ ಕೊಡಲ್ಲ.